ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವ ಕಳೆದ 4 ದಶಕಗಳಿಂದ ತಮ್ಮ ವಿದ್ವತ್ತಿನಿಂದ ನಿಸರ್ಗೋಪಚಾರದಿಂದ ವೈಜ್ಞಾನಿಕ ಮಾರ್ಗದರ್ಶನದಿಂದ ನಾಡಿಗೆ ಚೈತನ್ಯವನ್ನು ತುಂಬುತ್ತಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯ ಮೇಲಿರುವ ಗಣ್ಯರೇ, ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಎಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂದರೆ, ಬಹುತೇಕ ಬಹಳ ದಿನಗಳವರೆಗೆ ಈ ಕಾರ್ಯಕ್ರಮ ನನಗೆ ನೆನಪಲ್ಲಿ ಉಳಿಯಿತು. ಯಾಕೆ ಅಂದರೆ, ಬರೀ ಮಂದಿರಕ್ಕೆ ಕಳಸಾರೋಹಣ ಮಾಡಿ ಕಲ್ಯಾಣ ಮಂಟಪದ ಉದ್ಘಾಟನೆ ಮಾಡಿದರೆ ಕಾರ್ಯಕ್ರಮ ನನಗೆ ಮರಿಬಹುದಿತ್ತು. ಅದರ ಜೊತೆಗೆ ಲೋಕ ಕಲ್ಯಾಣದ ಹಿತಚಿಂತನೆಯನ್ನು ಇಟ್ಟುಕೊಂಡು ಬಸವ ಗ್ರಂಥ ಭಾಂಡಾರವನ್ನು ಲೋಕಾರ್ಪಣೆ ಮಾಡ್ತಾ ಇರೋ ಕಾರ್ಯ ನಿಜವಾಗಿಯೂ ನನ್ನನ್ನು ಪುಳುಕಿತನನ್ನಾಗಿ ಮಾಡಿ, ಇವತ್ತೇನು ಉಪನ್ಯಾಸಕ್ಕೆ ವಿಷಯವನ್ನು ನಿರ್ದೇಶನ ಮಾಡಿದ್ದಾರೆ, ಆ ವಿಷಯದ ಉದ್ದೇಶನೇ ಇದು ಬಂದ್ ಮಾಡಿ, ಇದು ಬಂದ್ ಮಾಡಿ. ಯಾವಾಗ ಸಮಾಜ ಅಶಕ್ತ ಆಗುತ್ತೋ, ಅಸಮರ್ಥ ಆಗುತ್ತೋ, ರೋಗಿಷ್ಠ ಆಗುತ್ತೋ, ಆವಾಗ ಸಮಾಜಕ್ಕೆ ಚೈತನ್ಯ ತುಂಬೋ ಕೆಲಸವನ್ನು ಯಾವುದಾದ್ರೂ ಉದ್ದೇಶವನ್ನು ಇಟ್ಟುಕೊಂಡು ಮಾಡಬೇಕಾಗ್ತದೆ. ಅಂಥದ್ದೊಂದು ಅನುಪಮವಾದ ಕಾರ್ಯ ಕೌಲುಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಈ ಬಸವ ಗ್ರಂಥ ಭಂಡಾರ ಈ ಊರಿನವರಿಗೆ, ಸುತ್ತಮುತ್ತ 10 ಊರಿನವರಿಗೆ ಜ್ಞಾನವನ್ನು ದಯಪಾಲಿಸಲಿ, ಅವರ ಜೀವನಕ್ಕೆ ಬೇಕಾದಂಥ 4 ಸಂಗತಿಗಳನ್ನು ಎಲ್ಲರಿಗೂ ಕರುಣಿಸಲಿ ಅಂತ ಆಶಿಸಿ, ಈ ಕಾರ್ಯಕ್ರಮದ ವೇದಿಕೆ, ಇಲ್ಲಿಯ ಜನರ ಶಿಸ್ತು, ಸಮಯ ಪಾಲನೆ ಎಲ್ಲ ನೋಡಿದರೆ ಇಲ್ಲೊಂದು ಜಾಗೃತವಾದ ವ್ಯವಸ್ಥೆ ಇದೆ ಅಂತ ಅನಿಸ್ತದೆ. ಪ್ರಾರಂಭದಲ್ಲಿ ಸಹೋದರಿಯರು ಒಂದು ನೃತ್ಯ ಮಾಡಿದ್ರು. ಯಾವ ಮೂವಿ ಹಾಡಿಗಿಂತಲೂ ಕಡಿಮೆ ಇರಲಿಲ್ಲ ಅವರ ಡ್ಯಾನ್ಸ್. ಒಂದು 4 ವಚನಗಳಿದ್ದು, ಯಾರು ಕೋರಿಯೋಗ್ರಫರೋ ಗೊತ್ತಿಲ್ಲ, ಬ್ಯೂಟಿಫುಲ್ ಕೋರಿಯೋಗ್ರಫಿ. ಎಷ್ಟು ಸುಂದರ ಕೋರಿಯೋಗ್ರಫಿ ಮಾಡಿದ್ದಾರೆ ಅಂದರೆ, ಅವರೇನು ಥಕ್ತೈ ಕುಣಿಲಿಲ್ಲ, ಅಷ್ಟು ಸೂಕ್ಷ್ಮ ಕೈಕಾಲು ಅಲಗಾಡಿಸಿದ್ರು. ಹಿಂಗೂ ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ರು ಅವರು. ಹೆಂಗೆಂಗೂ ಕುಣಿಸಿ ಮನೋವಿಕಾರ ಮಾಡಿಕೊಳ್ಳೋದಕ್ಕಿಂತ ಹಿಂಗೂ ಕುಣಿಸಿ ಮನಸ್ಸು ವಿಕಾಸ ಮಾಡಿಕೋಬಹುದು ಅಂತ ಅವರು ತೋರಿಸಿಕೊಟ್ರು. ಆ ಮಕ್ಕಳಿಗೆ, ಅವರು ಕೋರಿಯೋಗ್ರಫರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರ ಜೊತೆ ಒಂದು 4-6 ವಿಚಾರಗಳನ್ನು ಹಂಚಿಕೊಳ್ತೇವೆ. ಒಂದು ಸ್ವಲ್ಪ ನಾವೀಗ ಸಮರ್ಥ ಸಮಾಜ ನಿರ್ಮಾಣಕ್ಕೆ ಶರಣರ ಸಂದೇಶ ಏನು ಅನ್ನುವಂಥ ಟೈಟಲ್ ಬಗ್ಗೆ ವಿಚಾರ ಮಾಡೋಣ. ಸಮರ್ಥ ಸಮಾಜ ನಿರ್ಮಾಣ ಅಂದರೆ ಈಗೇನು ಸಮಾಜ ಇದೆಯೋ ಅದನ್ನು ಪೂರ್ಣ ಕೆಡವಿ ಹಾಕಿ ಹೊಸ ಸಮಾಜ ಕಟ್ಟೋದು ಅಂತ ಅರ್ಥ ಅಲ್ಲ. ಈಗೇನು ಸಮಾಜ ಇದೆಯೋ ಅಂಥ ಸಮಾಜದೊಳಗಡೆ ಸಮಾಜದ ಏಳಿಗೆಗೆ ಹಾನಿಯಾಗಿರುವಂಥ, ಸಮಾಜದ ಅಭಿವೃದ್ಧಿಗೆ ಮಾರಕ ಆಗಿರುವಂಥ, ಸಮಾಜವನ್ನು ಬೆಳೆಯೋದಕ್ಕೆ ಬಿಡೋದಕ್ಕೆ ಸಾಧ್ಯವೇ ಇರಲಾರ್ದಂಥ ಸಂಗತಿಗಳು ಯಾವಿದಾವೋ ಅವುಗಳನ್ನು ಗುರುತಿಸಿ ಅವುಗಳನ್ನು ಬದಲಾವಣೆ ಮಾಡೋದಕ್ಕೆ ನಾವೆಲ್ಲ ಪಣ ತೊಡೋದು ಅಂತ ಅರ್ಥ. ಹಿಂದೆ ಸಮಾಜ ಎಷ್ಟು ಚಂದ ಇತ್ತು,
ಒಂದು 40 ವರ್ಷದ ಹಿಂದೆ ಯಾವ ಊರಿಗೆ ಹೋದರೂ ಬಡದಾಟ, ಹೊಡೆದಾಟ, ಕೊಲೆ, ಸುಲಿಗೆ, ಮೋಸ, ಅನ್ಯಾಯ ಅನ್ನೋದು ನೋಡೋದಕ್ಕೆ ಸಿಗ್ತಿರ್ಲಿಲ್ಲ, ಕೇಳೋದಕ್ಕೆ ಸಿಗ್ತಿರ್ಲಿಲ್ಲ. ತಪ್ಪಿ ಯಾವಾಗಾದರೂ ಒಂದು ಸುದ್ದಿ ಅಲ್ಲಿ ಕೊಲೆ ಆಯಿತು, ಇಲ್ಲಿ ಸುಲಿಗೆ ಆಯಿತು ಅಂತ ಬಂದರೆ ಜನ ಗಾಬರಿ ಆಗೋರು, ಆಶ್ಚರ್ಯಪಡೋರು, ಅಂಜೋರು. ಈಗ ಪರಿಸ್ಥಿತಿ ಉಲ್ಟಾ ಇದೆ. ಕೊಲೆ, ಸುಲಿಗೆ, ಬಡದಾಟ, ಹೊಡೆದಾಟ ನಡೀಲಿಲ್ಲ ಅಂದರೆ ನಮಗೆ ದಿನಾನೇ ಓಡೋದು. ಯಾಕೆ ಹಿಂಗಾಯ್ತು ಗೊತ್ತಿಲ್ಲ, ಹಿಂಗಾಗಬಾರ್ದಾಗಿತ್ತು. ಸಮಾಜ ಸುಧಾರಿಸಿದೆ, ನಾಗರಿಕತೆ ವ್ಯಾಪಕವಾಗಿ ಆಗಿದೆ, ವಿದ್ಯಾವಂತರ ಪ್ರಮಾಣ, ವಿದ್ಯೆಯ ಪ್ರಮಾಣ ಎಷ್ಟು ಹೆಚ್ಚಿಗೆ ಆಗಿದೆ. 77+ ಎಜುಕೇಷನ್ ರೇಷಿಯೋ ಈಗ ಸದ್ಯ ಭಾರತ ದೇಶದಲ್ಲಿ. 100ಕ್ಕೆ 77 ಜನ ಕಲಿತವ್ರು ಇದ್ದ ಸಮಾಜ ಹೆಂಗಿರ್ಬೇಕಲ್ಲ, ಹಂಗೆ ಈಗ ಸಮಾಜ ಇಲ್ಲ. ಹಿಂದೆ 100ಕ್ಕೆ 3 ಜನ 4 ಜನ ಕಲಿತವ್ರು ಇದ್ದಾಗ ಸಮಾಜದೊಳಗಡೆ ಪ್ರೀತಿ, ಪರೋಪಕಾರ, ಸಹಬಾಳ್ವೆ, ಹೊಂದಾಣಿಕೆ ಇತ್ತು. ಯಾರಿಗಾದರೂ ಕಷ್ಟ ಬಂದರೆ ಊರು ಮಂದಿ ಎಲ್ಲ ನಿಂತು ಉಪಕಾರ ಮಾಡಿ ಕಷ್ಟ ಪಾರು ಮಾಡ್ತಿದ್ರು. ಅವ್ರು ಯಾರದಾರೆ, ಸಂಬಂಧ ಐತೆ ಇಲ್ಲೋ ಎಂದು ಯಾರೂ ವಿಚಾರ ಮಾಡ್ತಿರ್ಲಿಲ್ಲ. ಊರು ಮನುಷ್ಯನಿಗೆ ಒಬ್ಬನಿಗೆ ಕಷ್ಟ ಬಂದಿತ್ತು ಅಂತ ಗೊತ್ತಾದರೆ ಊರು ಮಂದಿಯೆಲ್ಲ ಒಂದಾಗಿ ನಿಂತು ಕಷ್ಟ ಪಾರು ಮಾಡ್ತಿದ್ರಲ್ಲ, ಆ ಸಮಾಜ ಎಲ್ಲಿ ಹೋಯ್ತು? ಅಂಥ ಸಮಾಜ ಊರು ಮಂದಿಯೆಲ್ಲ ಸೇರಿ ಒಬ್ಬ ಮನುಷ್ಯಗೆ ಹಾನಿ ಆಗಬೇಕು ಅಂತ ಅಪೇಕ್ಷೆ ಪಡೋ ಮಟ್ಟಿಗೆ ಯಾಕೆ ಬೆಳೀತು ಅನ್ನೋದೇ ದೊಡ್ಡ ಪ್ರಶ್ನೆ. 10 ಊರಿಗೆ ಒಂದು ಶಾಲೆ ಇದ್ದಾಗ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ ನಾನು ಹೇಳೋ ಮಾತನ್ನ, 10 ಊರಿಗೆ ಒಂದು ಶಾಲೆ ಇದ್ದಾಗ ಪ್ರತಿ ಊರೊಳಗಡೆನೂ ಪ್ರೀತಿ ತುಂಬಿ ತುಳುಕ್ತಿತ್ತು. ಈಗ ಒಂದು ಊರಿಗೆ 10 ಶಾಲೆ, ಊರೆಲ್ಲ ಅಧ್ವಾನ ಎದ್ದು ಹೋಗಿದ್ದಾರೆ. 10 ಊರಿಗೆ ಒಂದು ಶಾಲೆ, ಒಂದು ಶಾಲೆಗೆ ಒಬ್ಬರು ಶಿಕ್ಷಕರು ಕಲಿಸೋ ಒಂದೊಂದು ಮಾತು, ಒಂದೊಂದು ಪಾಠ, ಒಂದೊಂದು ಜೀವನದ ನೀತಿ ರೀತಿಗಳು ಸಮಾಜವನ್ನು ಎಷ್ಟು ಪ್ರೀತಿಯ ಬೆಸುಗೆಯಿಂದ ಬಂಧಿಸಿ ಸಮಾಜವನ್ನು ಎಷ್ಟು ಗಟ್ಟಿ ಇಟ್ಟಿದ್ದು. ಒಂದು ಊರಿಗೆ 10 ಶಾಲೆ ಆದಾಗ, 10 ಶಾಲೆಗಳಾದಾಗ, ಒಂದೊಂದು ಶಾಲೆಯೊಳಗಡೆ 10 ಜನ ಮೇಷ್ಟ್ರಾದಾಗ ಇದು ಯಾಕೆ ಟೊಳ್ಳಾತು? ಶಿಕ್ಷಣ ಕೊಡಬೇಕು ಅಂತ ನಮ್ಮ ಹಿರಿಯರ ಅಪೇಕ್ಷೆ ಪಟ್ಟಿದ್ದು ಸಮಾಜನ ಕೆಡಿಸ್ಬೇಕಂತೇನು ಅಲ್ಲಲ್ಲ. ಶಿಕ್ಷಣದ ಉದ್ದೇಶ ಅನ್ಯಾಯ, ಅನಾಚಾರದ ಪ್ರಮಾಣ ಹೆಚ್ಚು ಮಾಡಬೇಕು ಅನ್ನೋದೇನು ಇಲ್ಲಲ್ಲ. ಆದರೂ ಶಿಕ್ಷಿತರ ಪ್ರಮಾಣ ಹೆಚ್ಚಾದಂಗೆ ಅನ್ಯಾಯ, ಅನಾಚಾರ ಯಾಕೆ ಹೆಚ್ಚಾಯಿತು ಅಂತ ನಾವು ವಿಚಾರ ಮಾಡಿ ಅದಕ್ಕೆ ಉಪಚಾರ ಮಾಡೋದು ಪ್ರಾರಂಭ ಮಾಡದಿದ್ರೆ ಇದರದ್ದು ಮಿತಿ ಮೀರಿ ಅತಿ ಆಗಿ ಅಧ್ವಾನಾಗಿ ಅಲ್ಲೋಲ ಕಲ್ಲೋಲ ಆಗೋದ್ರೊಳಗಡೆ ಸಂಶಯನೇ ಇಲ್ಲ. ಒಂದು 3-4 ಉದಾಹರಣೆ ಕೊಡ್ತೀನಿ ನೋಡಿ, ನಿಮಗೆಲ್ಲ ಗೊತ್ತಿರುವಂಥದ್ದೇ. ಈಗ ಸದ್ಯ ಸಮಾಜ ಎಷ್ಟು ಪ್ರಕ್ಷುಬ್ಧ ಆಗಿದೆ ಅಂದರೆ, ಪ್ರಕ್ಷುಬ್ಧ ಅಂದರೆ ಹಾಳಾಗಿದೆ ಅಂತ ಅರ್ಥ. ನಾವು ಅಭಿಮಾನಕ್ಕೆ, ಆತ್ಮಸ್ತುತಿಗೆ ಹೇಳ್ಕೊಳ್ತೀವಿ, ನಮ್ಮ ಸಮಾಜ ಭಾಳ ಚೆನ್ನಾಗಿದ್ದಾವೆ, ಹಳ್ಳಿ ಭಾಳ ಚೆನ್ನಾಗಿದ್ದಾವೆ, ಊರು ಭಾಳ ಚೆನ್ನಾಗಿದೆ, ಮನೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸುಳ್ಳು ಹೇಳ್ತೀವಿ ನಾವು. ಸುಮ್ಮನೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೋಬೇಕಲ್ಲ. ಬೇರೆಯವ್ರು ಬಂದು ಯಾರು ನಮಗೆ ಶಹಬಾಷ್ಗಿರಿ ಕೊಡೋಕೆ ಆಗೋದಿಲ್ಲ ಅಂತ ನಮ್ಮ ಬೆನ್ನು ನಾವೇ ಚಪ್ಪರಿಸ್ಕೋತೀವಿ. ಅಕ್ಷರಶಃ ಸಮಾಜ ಪ್ರಕ್ಷುಬ್ಧ ಎದ್ದು ಹೋಗಿದೆ. ಅಸಹ್ಯ ಆಗ್ತದೆ, ಹೊರಗೆ ಹೋಗಬೇಕಾದ್ರೆ ಅವಮಾನ ಆಗ್ತದೆ, ಮನಸ್ಸಿಗೆ ನಾಚಿಕೆ ಆಗ್ತದೆ, ಹೇಸಿಗೆ ಆಗ್ತದೆ. ಅಂಥದ್ದೆಲ್ಲ ಬೆಳವಣಿಗೆಗಳ ಸಮಾಜದೊಳಗಡೆ ನಡೀತಾ ಇದ್ದಾವೆ. ಎಷ್ಟು ಕ್ರೌರ್ಯ ಹೆಚ್ಚಾಗಿದೆ ಅಂದರೆ, ಇಲ್ಲಿ ವಿದ್ಯಾವಂತರಿದ್ದೀರಿ, ಸ್ಥಿತಿವಂತರಿದ್ದೀರಿ, TV, ಮೊಬೈಲ್, ವಾಟ್ಸಪ್, ನ್ಯೂಸ್ ಪೇಪರ್ ಎಲ್ಲ ನೋಡ್ತಾ ಇದ್ದೀರಿ. ಎಷ್ಟು ಕ್ರೌರ್ಯ ಹೆಚ್ಚಾಗಿದೆ ಅಂದರೆ ದೇವರೇ ಗತಿ ಈ ಕ್ರೌರ್ಯನ ಕಡಿಮೆ ಮಾಡಬೇಕಾದ್ರೆ. 10 ರೂಪಾಯಿಗೆ ಮರ್ಡರ್ ನಡೀತಾ ಇದ್ದಾವ್ರಿ. 10 ರೂಪೀಸ್, 10 ರೂಪಾಯಿ. ಹೋಗ್ತಾ ಹೋಗ್ತಾ ಮರ್ಡರ್ ಮಾಡಿ ಆಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಜನ. ಈಸ್ ಇಟ್ ಎಜುಕೇಷನ್? ಇದಕ್ಕೆ ಶಿಕ್ಷಣ ಅಂತಾರೆ. ಈಸ್ ಇಟ್ ಸಿವಿಲೈಸೇಷನ್? ಇದಕ್ಕೆ ನಾಗರಿಕತೆ ಅಂತಾರೆ. ಈಸ್ ಇಟ್ ಡೆವಲಪ್ಮೆಂಟ್? ಇದಕ್ಕೆ ಅಭಿವೃದ್ಧಿ ಅಂತಾರೆ. ಮತ್ತು ಶಿಕ್ಷಣ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಸಂಸ್ಕೃತಿ ಅಂದ್ರೆ ಏನು? ಧರ್ಮದ ಪ್ರಮಾಣ ಹೆಚ್ಚಾದ ಮೇಲೆ ಮೋಸದ ಪ್ರಮಾಣ ಕಡಿಮೆ ಆಗಬೇಕಿತ್ತಲ್ಲ.
ಶಿಕ್ಷಣ ಪ್ರಮಾಣ ಹೆಚ್ಚಾದ ಮೇಲೆ ಅನ್ಯಾಯ, ಅನಾಚಾರ, ಅನೀತಿ ಕಡಿಮೆ ಆಗಬೇಕಿತ್ತಲ್ಲ. ಹೋಗಿ ನೋಡಿ ಗೂಗಲ್ ಒಳಗಡೆ ನಮ್ಮ ರಾಜ್ಯದೊಳಗಡೆ ಎಷ್ಟು ಜೈಲುಗಳು ಇದ್ದಾವೆ ಅಂತ ಗೊತ್ತಾಗ್ತದೆ ನಮ್ಮ ಸಮಾಜ ಎಷ್ಟು ಸುಧಾರಿಸಿದೆ ಅಂತ. ಇಲ್ಲಿ ಹಿರಿಯರೊಬ್ಬರು ವಕೀಲರು ಬಂದು ಕೂತಿದ್ದಾರೆ, ಕೇಳಿಬೇಕಾದ್ರೆ ದಿನಕ್ಕೆ ಕೋರ್ಟ್ ಕಚೇರಿಗೆ ಬರೋ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತದೆ. ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿ, ಹೊಡೆದಾಡಿ ಬಡದಾಡಿ, ಮೋಸ ಮಾಡಿ, ಅನ್ಯಾಯ ಮಾಡೋ ಪ್ರವೃತ್ತಿ ಯಾಕೆ ಹೆಚ್ಚಾಯಿತು? ಇದನ್ನೇನು ಕಲಿಸಿದ್ರೇನು ನಮಗೆ? ಮತ್ತು ಇದನ್ನು ಬಿಟ್ಟು ನಾವು ಯಾವುದ್ರ ಕಡೆ ಕಾಳಜಿ ವಹಿಸಬೇಕು? ಸಮಾಜದೊಳಗಡೆ ಕ್ರೌರ್ಯ ನಿಲ್ಲದೇ ಇದ್ದರೆ, ಅನಾಚಾರಗಳ ಪ್ರಮಾಣ ಕಡಿಮೆ ಆಗದೇ ಇದ್ದರೆ, ಅಕ್ಷರಶಃ ಈಗೇನು ಇಲ್ಲಿ ನಡೀತಾ ಇದೆಯಲ್ಲ, ಇದೆಲ್ಲ ಹೊಳೆಯೊಳಗಡೆ ಹುಣಸೆಹಣ್ಣು ತೊಳೆದಂಗೆ ಆಗ್ತದೆ. ವೇದಿಕೆ ಮೇಲೆ ಕೂತಿದಾರಲ್ಲ ಸ್ವಾಮೀಜಿಯವರು, ಭಾಳ ದೊಡ್ಡ ವಿದ್ವಾಂಸರವರು. ಅವ್ರ ಬಗ್ಗೆ ನಿಮಗೆ ಕೆಲವೇ ಜನರಿಗೆ ಗೊತ್ತಿರಬಹುದು. ಕಾಶಿ ಋಷಿಕೇಶಗಳಲ್ಲಿ ಅಧ್ಯಯನ ಮಾಡಿ ಬಂದವರು ಅವರು. 40-45 ವರ್ಷಗಳಿಂದ ಜನರಿಗೆ ಧರ್ಮದ ಬಗ್ಗೆ, ಧರ್ಮದೊಳಗಡೆ ಇರುವಂಥ ವಿಜ್ಞಾನದ ಬಗ್ಗೆ, ವಿಜ್ಞಾನ ಧರ್ಮಗಳನ್ನು ಕೂಡಿಸಿದಾಗ ಸಮಾಜಕ್ಕೆ ಏನು ಶಕ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿ ಜೀವನ ಸವಿಸ್ತಾ ಇದ್ದಾರೆ. ಇಂಥವ್ರು ನಮ್ಮ ದೇಶದೊಳಗಡೆ 13.5% ಸನ್ಯಾಸಿಗಳಿದ್ದಾರೆ. 13.5. ಇಟ್ ಮೀನ್ಸ್ ಟೋಟಲ್ ಭಾರತ ದೇಶದೊಳಗಡೆ 13-14 ಕೋಟಿ ಸನ್ಯಾಸಿಗಳಿದ್ದಾರೆ. 13-14 ಕೋಟಿ ಜನ ಸನ್ಯಾಸಿಗಳೆಲ್ಲ ಇಡೀ ದಿನ ಆಯುಷ್ಯ ಪೂರ್ತಿ ಸಮಾಜನ ಎತ್ತಬೇಕು, ಉದ್ಧಾರ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ರೆ, ನಾವು ಮುದ್ದಾಮ್ ಇದನ್ನು ಕೆಳಗೆ ಕೆಡವಿದ್ರೆ ನೀನು ದೇವ್ರು ಬಂದು ಸಮಾಜ ಉದ್ಧಾರ ಮಾಡ್ತಾನೋ? ಏನು ಮಾಡ್ಬೋದು ಅವರು? ಇದು ಸರಿ, ಇದು ತಪ್ಪು, ಹೀಗಿರಬೇಕು, ಹೀಗಿರಬಾರ್ದು ಅಂತ ಮಾತ್ರ ಹೇಳ್ಬಹುದು. ಅವರೇನು ನಮ್ಮ ಕೈ ಹಿಡಿದು ಮುಂದೆ ನಡೆಸೋದಕ್ಕೆ ಆಗೋದಿಲ್ಲಲ್ಲ. ನಮ್ಮ ಮನೋವೃತ್ತಿಗಳು ಬದಲಿ ಆಗದೇ ಇದ್ದರೆ, ನಮ್ಮ ಆಲೋಚನಾ ವಿಧಾನ ಬದಲಿ ಆಗದೇ ಇದ್ದರೆ, ನಮ್ಮ ಕಾರ್ಯವಿಧಾನಗಳು ಬದಲಿ ಆಗದೇ ಇದ್ದರೆ, ಅಕ್ಷರಶಃ ನಮ್ಮ ಸಮಾಜದ ಸತ್ವವನ್ನು ನಾವೇ ಹೀರಿ ಹಿಪ್ಪೆ ಮಾಡಿ ಸಾಯಿಸಿದ ಹಾಗೆ ಆಗ್ತದೆ. ನೀವು ಗಮನಿಸಬೇಕಾದ್ರೆ ಎಲ್ಲ ಕ್ಷೇತ್ರಗಳ ನಾಯಕರ ನೈತಿಕತೆ ಸಡಿಲಗೊಂಡು ನಾರ್ತಾ ಇದ್ದಾವೆ ವ್ಯವಸ್ಥೆ. ಎವ್ರಿ ಏರಿಯಾ, ವೆರ್ ಎವರ್ ಯು ಸಿ ಇಟ್, ಎಲ್ಲಿ ನೋಡಿದ್ರು ಅನೀತಿರಿ, ಎಲ್ಲರೂ ಅವರೇ. ಇಸ್ಕಿ ಟೋಪಿ ಉಸ್ಕಿ ಸಿರ್. 4 ಮಂದಿ ಕೂತಾಗ ನಮ್ದೇನು ತಪ್ಪಿಲ್ಲ ಅಂತ ಬೇರೆಯವ್ರ ಬಗ್ಗೆ ಮಾತಾಡಿ ಜಾಡಿಸಿ ಎದ್ದು ಹೋಗ್ತೀವಿ. ಸಮಾಜ ಕೆಡೋದಕ್ಕೆ ಯಾರ್ಯಾರ ಪಾತ್ರ ಇದೆ ಅಂತ ಆತ್ಮಾವಲೋಕನ ಮಾಡಿಕೊಂಡ್ರೆ, ಇಲ್ಲಿರೋ ಎಲ್ಲರೂ ಸಮಾಜ ಕೆಡಿಸೋದಕ್ಕೆ ಏನೇನು ಬೇಕೋ ಅಷ್ಟು ಗಿಫ್ಟ್ ಕೊಡ್ತಾ ಇದ್ದೀವಿ. ಮತ್ತು ಇದನ್ನು ಸರಿ ಮಾಡೋದು ಹೆಂಗೆ? ಇದನ್ನು ರಿಪೇರಿ ಮಾಡೋದು ಹೆಂಗೆ? ಇದಕ್ಕೆ ಔಷಧಿ ಯಾವುದು? ಇದಕ್ಕೆ ಉಪಚಾರ ಹೇಗೆ? ಯಾವ ಸಮಾಜದಲ್ಲಿ, ಸಮಾಜ ಅಂದರೆ ವಿಸ್ತೃತ ದೃಷ್ಟಿಯಿಂದ ನೋಡಬೇಕು, ಒಂದು ಗುಂಪು ಒಂದು ವರ್ಗ ಅಂತ ನೋಡಬಾರ್ದು, ಮನುಕುಲ ಅಂತ ನೋಡಬೇಕು. ಯಾವ ಸಮಾಜದಲ್ಲಿ ಸಂಬಂಧಗಳನ್ನು ಉಳಿಸಿಕೊಳ್ಳೋದಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡೋದಕ್ಕೆ ಜನ ತಯಾರಿ ಇದ್ರೋ ಅಂಥ ಸಮಾಜದಲ್ಲಿ ಸಂಬಂಧಗಳ ಕಿಮ್ಮತ್ತು ಕೌಡೆ ಕಾಸು ಇಲ್ಲ. ಈಗ ನಿಮ್ಗೆ ಗೊತ್ತಿದೆ, ಇತಿಹಾಸ ಪುರಾಣನ ನೋಡಿಬೇಕಾದ್ರೆ ತಂದೆ ತಾಯಿ ಗುರುಗಳು ಹಿರಿಯರು ಅಂದರೆ ನಮ್ಮಲ್ಲಿ ದೇವರಿಗಿಂತ ದೊಡ್ಡವರು ಅಂತ ಇಟ್ಟು ಪೂಜೆ ಮಾಡಿದ. ಹೆತ್ತವ್ರನ್ನ ಹೆಗಲ ಮೇಲೆ ಇಟ್ಟುಕೊಂಡು ಹೊತ್ಕೊಂಡು ತೀರ್ಥಕ್ಷೇತ್ರಗಳನ್ನ ತೋರಿಸಿದವರಿದ್ದಾರೆ. ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ತತ್ವಕ್ಕಾಗಿ, ನೀತಿಗಾಗಿ, ಪ್ರೀತಿಗಾಗಿ ಪ್ರಾಣಾರ್ಪಣೆ ಮಾಡಿದವರಿದ್ದಾರೆ. ಅಂಥ ಸಮಾಜದಲ್ಲಿ ಸಂಬಂಧಗಳ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. 15 ದಿನದ ಹಿಂದೆ ಒಂದು ಸುದ್ದಿ ಓಡಾಡ್ತಿತ್ತು ಟಿ ವಿ ಒಳಗಡೆ. 4 ಜನ ಕಲಿತು ಮಕ್ಕಳು ಇರೋ ತಾಯಿನ ಬೀದಿಯೊಳಗಡೆ ತಂದು ಬಿಟ್ಟು ಹೋಗಿದ್ದಾರೆ ರಾತ್ರಿ 12 ಗಂಟೆಗೆ. 4 ಜನ ಕಲಿತವ್ರು, 4 ಜನ ಸ್ಥಿತಿವಂತರು. 4 ಜನಕ್ಕೆ ಜನ್ಮ ಕೊಡಬೇಕಾದ್ರೆ ತಾಯಿಗೆ ಎಷ್ಟು ಆಯಾಸ ಆಗಿರಬೇಕು ಅಂತ ಮಕ್ಕಳಿಗೆ ತಿಳಿಲಿಲ್ಲ, ತಲೆಯಾಗ ವಿಚಾರ ಬರಲಿಲ್ಲ. ಎತ್ತಿ ಆಡಿಸಿ, ಮುದ್ದಿಸಿ, ಉಣಿಸಿ, ಉಪಚಾರ ಮಾಡಿ ಇಷ್ಟು ಸುಖದಾಗ ಬೆಳೆಸಿ ವಿದ್ಯೆ ಕೊಟ್ಟ ತಾಯಿಯನ್ನು ಹಾದಿಯಾಗಿ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತಲ್ಲ. ಮತ್ತು ಇದಕ್ಕೆ ಧರ್ಮ ಅಂತಾರೇನು? 6 ತಿಂಗಳಿಂದ ಒಂದು ಸುದ್ದಿ ಬಂದಿತ್ತು, ನೀವು ನೋಡಿರ್ಬೇಕು, 100ಕ್ಕೆ 100 ನೋಡಿರ್ತೀರಿ. ಬೆಂಗಳೂರೊಳಗಡೆ ಒಂದು ಫ್ಯಾಮಿಲಿ ಇತ್ತು, ಅಜ್ಜಿ, ಅವ್ವ, ಮಗ, 3 ಜನ ಇದ್ದರು, ಉತ್ತರ ಭಾರತದವ್ರು. ಅಜ್ಜಿ ಮೊಮ್ಮಗನಿಗೆ ಕೇಳಿದ್ದು ಕೊಡಲಿಲ್ಲ ಅಂತ ಅಜ್ಜಿನ ಮರ್ಡರ್ ಮಾಡಿ ಅವ್ವ ಮಗ ಊರು ಬಿಟ್ಟು ಹೋಗಿದ್ರು. ಹಾರರ್ ನ್ಯೂಸ್, ಭಾಳ ಭಯಾನಕ ನ್ಯೂಸ್ ಇದು.
ಮನಿ ಮಾಲಕ 3 ತಿಂಗಳು ನೋಡಿದ, ಬಾಡಿಗೆನೇ ಇಲ್ಲ, ಮನಿಗೆ ಬಾಗಿಲಿಗೆ ಬೀಗ ಹಾಕಿದ್ರು. ನೋಡ್ಯಾರ ನೋಡೋಣ ಅಂತ ಮಾಲಕ್ ಮೇಲೆ ಹೋಗಿ ಬೀಗ ಹೊಡೆದ್ರೆ ಮನ್ಯಾಗ ವಾಸನೆ ಬರಕ್ಕೆ ಚಾಲುವಾಯ್ತು. ಏನೋ ಗದ್ದಲು ಹಿಡ್ದದೆ ಅಂತ ಪೊಲೀಸರನ್ನ ಕರೆಸಿ ತಪಾಸ್ ಮಾಡಿದ್ರೆ ವಾರ್ಡ್ರೂಮ್ ಕಪಾಟ್, ಅಜ್ಜಿನ ಮರ್ಡರ್ ಮಾಡಿ ಕಪಾಟ್ನಾಗಿಟ್ಟು ಕಪಾಟ್ ಗಿಲಾವ್ ಮಾಡಿ ಹೋಗಿದ್ದ ಭೂಪ. ಅರೇ ನೆತ್ತಿಗೆ ಎಣ್ಣೆ ಹೊಟ್ಟಿಗೆ ಬೆಣ್ಣೆ ಕೊಟ್ಟ ಅಜ್ಜಿ ಪ್ರೀತಿ ಮೊಮ್ಮಗ ಗೊತ್ತಾಗ್ಲಿಲ್ಲ. ಅವ ಮೊಮ್ಮಗ ಬಿಡ್ರಿ ಹೆತ್ತ ಮಗಳು. ಏನು ಮನಸ್ಥಿತಿ ಇದು? ವಾರದ ಹಿಂದೆ ಒಂದು ಸುದ್ದಿ ಬಂತು, ನೋಡ್ಲಿಲ್ಲ? ರಾಜ್ಯದ ಉಚ್ಚ ಸ್ತರೀಯ ಪೊಲೀಸ್ ಅಧಿಕಾರಿಯನ್ನ 30 ವರ್ಷ ಸಂಸಾರ ಮಾಡಿದ ಹೆಂಡತಿ ಹೊಟ್ಟೆಯಾಗಿ ಹುಟ್ಟಿದ ಮಗಳು ಕಣ್ಣಾಗ ಕಾರ್ ಪುಡಿ ಹಾಕಿ ಕುದಿಯೋ ಎಣ್ಣೆ ಹಾಕಿ 15 ಸರಿ ಚೂರಿ ಚುಚ್ಚಿ ಸಾಯಿಸ್ತಾರಂದ್ರೆ ಎಲ್ಲಿ ಹೊಂಟದೆ ಸಮಾಜ? ಮತ್ತು ಇದನ್ನು ಕಾಪಾಡೋರು ಯಾರು? ಎಲ್ಲಾರ ಓದಿರಿ? ಶಾಲೆ ಕಲೀಲಾರದ ವ್ಯಕ್ತಿಯೊಬ್ಬ ಇಂಥ ಕ್ರೌರ್ಯವನ್ನು ಮಾಡಿದ, ಮೋಸವನ್ನು ಮಾಡಿದ, ಅನ್ಯಾಯವನ್ನು ಮಾಡಿದ, ನೋಡಿರಿ. ಕಲಿತವ್ರು ನಮ್ಮ ಕಲಿಕೆಗೆ ಏನು ಅರ್ಥ ಇದೆ? ಹೀಗೆ ಸಮಾಜ ಪ್ರಕ್ಷುಬ್ಧಗೊಂಡು ದಿಕ್ಕು ಕಾಣದ ಹಡಗಿನಂತೆ ಯದ್ವಾ ತದ್ವಾ ತೇಲ್ತಿರ್ಬೇಕಾದ್ರೆ, ಓಡ್ತಿರ್ಬೇಕಾದ್ರೆ, ದಿಕ್ಕು ತಪ್ಪಿ ಚಲಿಸ್ತಿರ್ಬೇಕಾದ್ರೆ ಇದಕ್ಕೊಂದೇನಾದರೂ ಉಪಾಯ ಬೇಕಲ್ಲ. ಇದನ್ನು ರೆಸ್ಕ್ಯೂ ಮಾಡಬೇಕಲ್ಲ, ಕಾಪಾಡಬೇಕಲ್ಲ, ಉಳಿಸ್ಕೋಬೇಕಲ್ಲ, ಸರಿಯಾದ ದಿಕ್ಕಿನೊಳಗಡೆ ನಡೆಸಬೇಕಲ್ಲ. ಅದಕ್ಕೇನು ಮಾಡಬೇಕು ಅನ್ನೋ ಉಪಾಯಗಳನ್ನು ಹುಡುಕಿದರೆ ಈ ದೇಶದೊಳಗಡೆ ಅಸಂಖ್ಯಾತ ಉಪಾಯಗಳಿದಾವೆ, ಭಾಳ ಉಪಾಯಗಳಿದ್ದಾವೆ, ಸುಲಭ ಉಪಾಯಗಳಿದ್ದಾವೆ, ಶ್ರೇಷ್ಠ ಉಪಾಯಗಳಿದ್ದಾವೆ. ಯಾಕೆ ಅಂದರೆ ಒಂದು ಕಾಲಕ್ಕೆ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಉಪಾಯಗಳನ್ನು ಹೊಂದಿದ್ದ ದೇಶ ಇದು. ಜಗತ್ತಿಗೆ ಬೇರೆ ಬೇರೆ ದೇಶದ ಜನ ಇಲ್ಲಿ ಕಲಿಯೋದಕ್ಕೆ ಬರ್ತಿದ್ರು, ಇಲ್ಲಿ ಕಲಿತು ಹೋದದ್ದನ್ನು ಜಗತ್ತಿನೊಳಗಡೆ ಸಾರಿದ್ದಾರೆ. ಅಂಥ ದೇಶದೊಳಗಡೆ ಉಪಾಯಕ್ಕೇನು ಕೊರತೆ ಇಲ್ಲ. ಇದನ್ನೆಲ್ಲ ಝೀರೋ ಲೆವೆಲ್ಗೆ ತಂದು ಹಚ್ಚಬಹುದು. ಈಗ ನಾನೇನೇನು ಹೇಳಿದ್ದೀನಲ್ಲ, ಅನಾಚಾರ, ಅನ್ಯಾಯ, ಕ್ರೌರ್ಯ, ಇದನ್ನೆಲ್ಲ ಝೀರೋ ಲೆವೆಲ್ಗೆ ತಂದು ಹಚ್ಬೋದು. ಈಗ ಭಾಳ ಲೆವೆಲ್ ಹೆಚ್ಚಾಗಿದೆ ಅದು. ಇದನ್ನು ತಂದು ಝೀರೋ ಲೆವೆಲ್ಗೆ ಹಚ್ಚೋದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದರೆ ಬಹಳ ಉಪಾಯಗಳಿದ್ದಾವೆ. ಅದರಲ್ಲೂ ಒಂದು ಶ್ರೇಷ್ಠ ಉಪಾಯ ಅಂದರೆ ಶರಣರ ಸಂದೇಶಗಳು. ಶರಣರು ಅಂದರೆ ಯಾರು? ಯಾರಿಗೆ ಶರಣಂತ ಕರಿಬೇಕು? ಚನ್ನಬಸವಣ್ಣವ್ರದ್ದು ಒಂದು ವಚನ ಇದೆ, ಯದಿ ಝಲ್ ಅಂದ್ಬಿಡ್ತದೆ ಓದಿದರೆ. ನಾವು ಹೆಸರು ಮುಂದೆಲ್ಲ ಬರ್ಕೋತೀವಿ, ಶರಣ ವೀರೇಶ್ ಪಾಟೀಲ್. ನಮಗೆಲ್ಲ ಶರಣರು ಅನ್ನೋದಕ್ಕೆ ಬರೋದಿಲ್ಲ. ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ನಮ್ಮ ಹೆಸರು ಮುಂದೆ ನಾವು ಯಾರು ಬರ್ಕೋಬಾರ್ದು ಶರಣ ಅಂತ. ಯಾಕೆ? ಚನ್ನಬಸವಣ್ಣವರೇ ಆದೇಶ ಮಾಡಿದಾರಲ್ಲ. ಈಗ ಸದ್ಯ ಕರ್ನಾಟಕದ ಜನಸಂಖ್ಯೆ 6.5 ಕೋಟಿ. ಹಾಗಾದ್ರೆ ಕರ್ನಾಟಕದ ಶರಣರ ಸಂಖ್ಯೆ ಎಷ್ಟು? 6.5. 6.5 ಮಂದಿ ಶರಣರದಾರ. ನಾವು ಎಲ್ಲರೂ ಹಾಕೋತೀವಿ ಕಾರ್ಡ್ನಾಗ. ಶರಣ ಅಂದ್ರೆ ಅದು ಒಂದು ವ್ಯಕ್ತಿಯ ಸ್ಥಾನವನ್ನು ಸೂಚಿಸೋದಲ್ಲ, ಮನಸ್ಥಿತಿಯನ್ನು. ಇಟ್ ಈಸ್ ಎ ಸ್ಟೇಜ್. ಯಾರಿಗೆ ಶರಣ ಅನ್ನಬೇಕು ಅಂದರೆ, ಷಣ್ಮುಖ ಶಿವಯೋಗಗಳದ್ದು ಒಂದು ವಚನ ಇದೆ, ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡೂ ಪರಿಣಾಮದಲ್ಲಿ ತುಂಬಿ, ಲಿಂಗವ ಕೂಡಬಲ್ಲಾತನೇ ಶರಣ ನೋಡ ಅಖಂಡೇಶ್ವರ. ಯಾರು ಶರಣ ಅಂದರೆ, ಯಾರು ಮಾತಾಡ್ದಂಗೆ ಇರ್ತಾರೋ, ಇದ್ದಂಗೆ ಮಾತಾಡ್ತಾರೋ ಅವರಷ್ಟ ಶರಣರು. ಹಣಿಮ್ಯಾಗ ವಿಭೂತಿ ಹಚ್ಕೊಂಡವರೆಲ್ಲ ಶರಣರಲ್ಲ, ಅನ್ನಕ್ಕೆ ಬರುವುದಿಲ್ಲ, ಅನ್ಬಾರ್ದು. ಯಾರು ಶರಣರು ಅಂದರೆ, ಅಲ್ಲಮ ಪ್ರಭುಗಳದೊಂದು ವಚನ ಇದೆ, ಮಠ ಬೇಕೋ, ಪರ್ವತ ಬೇಕೋ, ಜನ ಬೇಕೋ, ನಿರ್ಜನ ಬೇಕೋ, ಚಿತ್ತ ಸಮಾಧಾನವುಳ್ಳ ಶರಣಂಗೆ. ವಾಟ್ ಇ ಡೆಫಿನಿಟ್ ಗ್ರೇಟ್ ವಚನ. ಅವರು ಮಠದಾಗದಾರೋ, ಗುಡ್ಡದ ಮ್ಯಾಗದಾರೋ, ಜನರ ಒಳಗದಾರೋ, ನಿರ್ಜನದಾಗದಾರೋ, ಇಟ್ ನೆವರ್ ಮ್ಯಾಟರ್ಸ್. ಹಂಗಿದ್ದವ್ರನ್ನ ನೋಡಿ ಅವ್ರಿಗೆ ಯಾರಿಗೂ ಶರಣರಂತ ಅನ್ನಕ್ಕೆ ಬರುವುದಿಲ್ಲ. ಯಾರು ಶರಣರು ಅಂದರೆ, ಯಾರ್ದು ಚಿತ್ತ ಸಮಾಧಾನ ಇರ್ತದೋ, ಶಾಂತಿ ಇರ್ತದೋ ಅವ್ರು ಶರಣರು. ಅಲ್ಲಂ ಪ್ರಭುಗಳ ಮಾತಿದು. ಮತ್ತೆ ಹೊರಗಣ ಚಿಂತೆ, ಧ್ಯಾನ, ಮೌನ, ಜಪ, ತಪ ಏಕೋ. ಎಷ್ಟು ಚಂದ ವಚನ ಇದು. ತನ್ನ ತಾನರಿದ ಶರಣಂಗೆ. ಅವರೊಂದು ವಚನ ಹೇಳಿದರು ನಿರೂಪಕರು, ನೀವು ಕೇಳಿಸ್ಕೊಳ್ಳಿಲ್ಲ.
ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ. ಲಾಸ್ಟಿಗೆ ಒಂದು ಕನ್ಕ್ಲೂಷನಲ್ಲಿ ಸೆಂಟೆನ್ಸ್ ಇಟ್ಟಿದ್ದಾರೆ ಬಸವಣ್ಣವರು. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ಯಾರ. ಅವರು ಶರಣರು. ಶರಣರು ಅಂದರೆ ಯಾರು? ಕೈ ಸ್ವಚ್ಛಿದ್ದವರು, ಬಾಯಿ ಸ್ವಚ್ಛಿದ್ದವರು, ಮನಸ್ಸು ಸ್ವಚ್ಛಿದ್ದವರು, ಚಲೋ ಮಾತಾಡೋರು, ಚಲೋ ವಿಚಾರ ಮಾಡೋರು, ಚಲೋ ಕೆಲಸ ಮಾಡೋರು, ಅವರಿಗೆ ಶರಣರು ಅಂತ ಕರೀತಾರೆ. ಅಂಥವ್ರು ಯಾರು ಇದ್ರು ನಮ್ಮ ದೇಶದೊಳಗಡೆ ಅಂದರೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಇದ್ರು. ಏನು ಜೀವನ ಅವರು! ಒಬ್ಬೊಬ್ಬರು ಶರಣರ ಜೀವನ ಒಂದೊಂದು ಯುಗಕ್ಕೆ ಪಾಠ, ಒಂದೊಂದು ಯುಗಕ್ಕೆ ಪಾಠ. ಅವರು ಬದುಕಿದ ರೀತಿಯನ್ನು ಅನುಸರಿಸೋ ಧೈರ್ಯ ಮಾಡಬೇಕಷ್ಟೇ. ನಮಗೆ ಧೈರ್ಯ ಇಲ್ಲ. ಪೂಜೆ ಮಾಡ್ತೀವಿ ನಾವು, ಪೂಜೆ ಮಾಡೋದ್ರೊಳಗೆ ನಮಗಿಂತ ದೊಡ್ಡವರು ಯಾರದಾರ? ಡಾಕ್ಟ್ರು ಒಂದ್ಸರಿ ಸರ್ವೆ ಮಾಡಿ, ರಾಯಬಾಗ್ ತಾಲೂಕು ಅಥಣಿ ತಾಲೂಕಿನೊಳಗೆ ಬಸವಣ್ಣನ ಮೂರ್ತಿ ಎಷ್ಟದಾವ ಅಂಥೇಳಿ. ಅದಾದಮೇಲೆ ಇನ್ನೊಂದು ಸರ್ವೆ ಮಾಡಿ, ಯಾವ ಊರಾಗ ಆ್ಯಕ್ಚುಲಿ ಬಸವಣ್ಣವ್ರ ತತ್ವ ಅದೇ ಅಂಥೇಳಿ. ಮೂರ್ತಿದ ಪ್ರಮಾಣ ಹೆಚ್ಚಾಗ್ತದೆ, ತತ್ವದ ಪ್ರಮಾಣ ಕಡಿಮೆ ಆಗ್ತದೆ. ಯಾಕೆ? ನಾವು ಆರಾಧಕರು, ಅನುಪಾಲಕರಲ್ಲ. ವಿ ದ ಇಂಡಿಯನ್ಸ್ ಪೂಜೆ ಮಾಡೋದ್ರಾಗ, ಜೈಕಾರ ಹಾಕೋದ್ರಾಗ, ಸಂಭ್ರಮ ಪಡೋದ್ರಾಗ, ಜಾತ್ರೆ ಮಾಡೋದ್ರಾಗ ನಮ್ಮನ್ನು ಬಿಟ್ಟರೆ ಜಗತ್ತಿನಾಗ ಯಾರೂ ದೊಡ್ಡವ್ರಿಲ್ಲ. ನೋಡಿರ್ಬೇಕಾದ್ರೆ ನಾಳೆ ಮೆರವಣಿಗೆ ಇಟ್ಟು ಊರಾಗಿನ ಮಂದಿ, ಮೂಲ್ಯಾಗಿನ ಮಂದಿ ಎಲ್ಲ ಬಂದು ನಿಂದಿರ್ತಾರೆ, ಜೈ ಜೈ. ಮರುದಿವ್ಸ ಬಸವ ಜಯಂತಿ ಮುಗೀತಲ್ಲ, ಮುಂದಿನ ಬಸವ ಜಯಂತಿ ಬಂದಾಗ ಬಸವಣ್ಣ ನೆನಪು ಆಗ್ತಾನೆ. ಹಂಗಾಗ್ತಾನೆ. ಒಬ್ರು ಕರ್ಕೆ ದೇಕೋ ಮಾಡಿ ನೋಡ್ರಿ. ಒಬ್ಬರು ಶರಣರದು ಒಂದು ವಿಚಾರನ ಜೀವನ ಪರ್ಯಂತರ ಅನುಪಾಲನೆ ಮಾಡಕ್ಕೆ ಚಾಲೂ ಮಾಡ್ರಿ. ಸಮಾಜಕ್ಕೆ ನಮ್ಮಿಂದ ಉಪಕಾರ ಆಗದಿದ್ರೆ ಕೇಳಿ. ಉಪಕಾರ ಆಗದಿದ್ರೂ ಪರವಾಗಿಲ್ಲ, ಅಪಕಾರ ಅಂತೂ ಆಗುವುದಿಲ್ಲ. 100% ಅಪಕಾರ ಆಗುವುದಿಲ್ಲ. ಎಂಥವ್ರು ಇದ್ರು, ಎಂಥ ಮೇಧಾವಿಗಳಿದ್ರವರು, ಎಂಥ ದೂರದೃಷ್ಟಿ. ವಿಸ್ಡಮ್, ಇಟ್ ಈಸ್ ಕಾಲ್ಡ್ ಇನ್ ಇಂಗ್ಲೀಷ್ ವಿಸ್ಡಮ್. ಏನು ದೂರದೃಷ್ಟಿ ಅವರು! 21ನೇ ಶತಮಾನದಾಗ ಹಿಂಗ ನಡೀತದಂತ ಗೊತ್ತಿತ್ತೇನೋ ಅವ್ರಿಗೆ? ಏನು ಕಾಲಜ್ಞಾನ ಅವ್ರದ್ದು! ಹಿಂಗ ನಡೀತದ ಸಮಾಜದೊಳಗಡೆ ಅಸ್ತವ್ಯಸ್ತ ಆಗ್ತದೆ ಅಂತ ಗೊತ್ತಿತ್ತೇನೋ? ಅದಕ್ಕೆ ಅವ್ರ ವಚನಗಳೊಳಗೆ ಉಪಾಯ ಮಾಡಿಟ್ಟಾರ. ಕರ್ನಾಟಕದ ಹೈಕೋರ್ಟಿನ ರಿಟೈರ್ಡ್ ಜಡ್ಜ್ ಒಬ್ಬರು ಶ್ರೀಯುತ ಅರಳಿ ನಾಗರಾಜಯ್ಯ ಅಂಥೇಳಿ ಒಂದು ಭಾಷಣ ಮಾಡಬೇಕಾದ್ರೆ ವಿಚಾರ ಹೇಳಿದ್ರು ಅವರು. ಸದ್ಯ ಸಮಾಜದೊಳಗಡೆ ಇರುವಂಥ ಅತಿ ದೊಡ್ಡ ಪಿಡುಗು ಮತ್ತು ಅದಕ್ಕೆ ಶರಣರ ಸಂದೇಶ ಏನಂತ ಅವು ಮೂರು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. 3 C's, 3 Cಗಳು ಅವ್ರು ಹೇಳಿದ್ದು. ನಂಬರ್ 1 C, ಕ್ಯಾಸ್ಟ್ ಸಿಸ್ಟಮ್. ನಂಬರ್ 2 C, ಕ್ರೈಮ್ ರೇಷಿಯೋ. ನಂಬರ್ 3 C, ಕರಪ್ಷನ್. ಭಾಳ ಚಂದ ಮಾತು. ಜಾತಿ ಪದ್ಧತಿ, ಕ್ರೌರ್ಯ ಮತ್ತು ಭ್ರಷ್ಟಾಚಾರ ಇವು ಒಳಗೊಳಗಡೆನೆ ಸಮಾಜದ ವಿಶಾಲವಾದ ವಟವೃಕ್ಷವನ್ನು ಕೊಳಸೋ ಕೆಲಸ ಮಾಡ್ತಿದ್ದಾವೆ. ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಾನು ಹೋದ ವಾರ ಪೇಪರಲ್ಲಿ ನೋಡಿದೆ, ಪೊಲೀಸ್ ಅಧಿಕಾರಿಯೊಬ್ಬರು ಲೋಕಾಯುಕ್ತರ ಬಲೆಗೆ. ಡಾಕ್ಟರ್, ಕಳ್ಳರು ಲೋಕಾಯುಕ್ತರ ಬಲೆಗೆ ಸಿಕ್ಕರೆ ಅದು ಬೇರೆ, ಪೊಲೀಸ್ ಅಧಿಕಾರಿಯೊಬ್ಬರು ಲೋಕಾಯುಕ್ತರ ಬಲೆಗೆ ಅಂದ್ರೆ ಏನರ್ಥ? ಬಸವಣ್ಣವ್ರು ಹೇಳಿಲ್ಲ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಏರಿ ನೀರುಂಬೊಡೆ ಬೇಲಿ ಕಾಯ ಮೇವೊಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮದೇ. ಕಾಯೋರೆ ಕೊಲ್ಲಾಕ್ ನಿಂತ್ರೆ ಯಾರಿಗೆ ಹೇಳೋದು? ಮಾಸ್ತರ್ ಕಲಿಸ್ಬೇಕು, ಪೊಲೀಸ್ ಕಾಪಾಡಬೇಕು, ವಕೀಲರು ನ್ಯಾಯ ಕೊಡಿಸ್ಬೇಕು. ಇನ್ನು ಯಾರ್ಯಾರಿಗೆ ಏನೇನು ಕೆಲಸ ಅದಾವೋ, ಜವಾಬ್ದಾರಿ ಇದೆಯೋ, ಜಿಮ್ಮೆದಾರಿ ಇದೆಯೋ ಅವ್ರವ್ರ ವ್ಯಾಪ್ತಿಯೊಳಗೆ ಅವರೆಲ್ಲ ಮಾಡಬೇಕಪ್ಪ. ಮತ್ತು ಕಾಯೋರೆ ಕೊಲ್ಲಾಕ್ ಚಾಲು ಮಾಡಿದರೆ ಕಾಪಾಡೋರು ಯಾರು? ನೋಡಿರೋ ಇಲ್ಲ ಸುದ್ದಿ ನೀವು? ಹೂ ವಾಸ್ ದ ಇನ್ಚಾರ್ಜ್ ಆಫ್ ಸ್ಟೇಷನ್? ಲೋಕಾಯುಕ್ತರ ಕೈಯಾಗಿ ಸಿಕ್ಕೊಂಡ. ಇದಕ್ಕೆ ನಮ್ಮ ಶರಣರು ಬಹುತೇಕ ಅವರಿಗೆ ಗೊತ್ತಿರಬೇಕು, ಮನುಷ್ಯನಿಗೆ ವಿದ್ಯೆ ಪ್ರಮಾಣ ಹೆಚ್ಚಾದಾಗ, ಸ್ಥಿತಿ ಸುಧಾರಿಸಿದಾಗ ಹಾದಿ ತಪ್ತಾನೆ, ಅನಾಚಾರಕ್ಕೆ ಮುಂದಾಗ್ತಾನೆ. ಅಂಥ ಸಂದರ್ಭದಲ್ಲಿ ಅವನನ್ನು ಹಾದಿಗೆ ತಂದು ಹಚ್ಚೋದಕ್ಕೆ ಒಂದು ದೀಪ ಬೇಕು ಅಂತ ವಚನಗಳನ್ನು ರಚನೆ ಮಾಡಿ ಇಟ್ಟಿದ್ದಾರೆ.
ವಚನಗಳಂದ್ರೆ ಓದಿ ಆನಂದ ಪಡೋದಕ್ಕೆ ಒಂದು ಸಾಹಿತ್ಯ ಅಲ್ಲದು, ಪಠಣ ಮಾಡೋದಕ್ಕಿರುವಂಥ ಮಂತ್ರ ಇದ್ದಂಗಲ್ಲದು. ಅಕ್ಷರಶಃ ಪ್ರತಿ ವ್ಯಕ್ತಿಯು ತನ್ನ ಜೀವನಕ್ಕೆ ಅನ್ವಯ ಆಗುವಂಥ ಮೌಲ್ಯಗಳನ್ನು ಆರಿಸಿಕೊಳ್ಳೋದಕ್ಕಿರುವಂಥ ವಾಂಗ್ಮಯ, ಶ್ರೇಷ್ಠ ವಾಂಗ್ಮಯ. ಯಾರು ಬೇಕಾದವ್ರು ಹುಡುಕ್ರಿ, ಒಂದು 21-30 ಸಾವಿರ ವಚನ ಇದಾವೆ, ನಮಗೇನು ಬೇಕು ಅದು ಅಲ್ಲಿ ಸಿಗ್ತದೆ. ಅಂಥದ್ದು 3 ಸಮಸ್ಯೆ ನಾನು ಹೇಳಿದ್ನಲ್ಲ, ಸಿ ನೆನಪುಳಿತದೆ. ಸಿಹಿ 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 ಅಲ್ಲ, ಸಿ ಕ್ಯಾಸ್ಟ್ ಸಿಸ್ಟಮ್, ಕ್ರೈಮ್ ರೇಷಿಯೋ, ಕರಪ್ಷನ್. ಜಾತಿ ಪದ್ಧತಿ ಅಂದ್ರೇನು? ಮೇಲವು ಕೀಳು ಅಂತ ಮಾಡಿದ್ರು. ಯಾರು ಮಾಡಿದ್ರೋ, ಯಾವಾಗ ಮಾಡಿದ್ರೋ, ಯಾಕೆ ಮಾಡಿದ್ರೋ ಗೊತ್ತಿಲ್ಲ, ಅಂತೂ ಅದು ಸಮಾಜದಾಗ ಹಿಂಗೆ ಬೇರು ಬಿಟ್ಟಿದೆ. ಒಮ್ಮೆ ಅನಿಸ್ತದೆ ಇದೇನು ಹೋಗ್ತದೋ ಇಲ್ಲೋ ಅಂತ ಅನಿಸ್ತದೆ. ನಿಮಗೂ ಅನಿಸಿರ್ಬೇಕು. ಎಷ್ಟು ಹೆಚ್ಚಾಯ್ತ್ರಿ. ಎಲ್ಲಿ ಜಾತಿ ಇದೆಯೋ ಅಲ್ಲಿ ಪ್ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ, ನೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣವ್ರದ್ದು ಒಂದೇ ವಚನ ಸೊಲ್ಯೂಷನ್, ಇವನಾರವ ನೆಂದೆನಿಸದಿರಯ್ಯ. ಬಸ್ ಇಷ್ಟ ಸಾಕು. ಇದಕ್ಕೇನು ಶಾಸನ ಮಾಡಿ ಕಾನೂನು ಮಾಡಿ ಶಿಕ್ಷೆ ಕೊಡೋ ಅವಶ್ಯಕತೆಯೇ ಇಲ್ಲ. ಅದರ ಹೃದಯ ಪರಿವರ್ತನೆ ಆಗಬೇಕಷ್ಟೆ. ಎಲ್ಲರೂ ನಮ್ಮವರು ಅನ್ನೋದು ನಮ್ಮ ತಲೆಯಾಗ ಬರುವುದಿಲ್ಲ. ವರ್ಷ ಪ್ರವಚನ ಕೇಳ್ತೀವಿ, ವರ್ಷ ಜಾತ್ರೆ ಮಾಡ್ತೀವಿ, ಮತ್ತು ಯಾರ ಸಿಕ್ಕರಂದ್ರೆ ಯಾರ ಪೈಕಿ ಅಂತೀವಿ. ಯಾರ ಪೈಕಿ ಅಂದ್ರೆ ಪ್ರವಚನ ಮಾಡಿದ್ದೇನು ಉಪಯೋಗ? ಎಲ್ಲಿವರೆಗೆ ನಮ್ಮ ತಲೆಯೊಳಗಡೆ ನಾವು ದೊಡ್ಡವರು ಅವರು ಸಣ್ಣವರು ಅನ್ನೋ ವಿಚಾರ ಹೋಗೋದಿಲ್ಲೋ ಅಲ್ಲಿವರೆಗೆ ಸಮಾಜ ಸುಧಾರಣೆ ಆಗೋದು. ಸಮರ್ಥ ಸಮಾಜ ಅಂದ್ರೆ ಏನು? ಸಶಕ್ತ ಸಮಾಜ ಅಂದ್ರೆ ಏನು? ಯಾವ ಸಮಾಜದೊಳಗಡೆ ಏನೂ ಅಯೋಗ್ಯವಾದ ಆಲೋಚನೆಗಳು ಆಚರಣೆಗಳು ಇಲ್ಲವೋ ಅದಕ್ಕೆ ಸಮರ್ಥ ಸಮಾಜ ಅಂತ ಕರೀತಾರೆ. ಸ್ಟ್ರೆಂಥನ್ ಸೊಸೈಟಿ. ಅಯೋಗ್ಯ ಆಲೋಚನೆಗಳು ಆಚರಣೆಗಳು ಎರಡೂ ಇರಬಾರ್ದು. ತಪ್ಪಿ ತಲೆಯಾಗಂಥ ವಿಚಾರ ಬಂದ್ರೂ ಅದು ಆರೋಗ್ಯವಂತ ಸಮಾಜ ಅಲ್ಲ, ಅದು ರೋಗಿಷ್ಠ ಸಮಾಜ ಅಂತಲೇ ಅರ್ಥ. ಇದನ್ನು ದೂರ ಮಾಡಕ್ಕೆ ಸರ್ಕಾರಗಳು ಎಷ್ಟು ಹರಸಾಹಸ ಪಡ್ತಾ ಇದಾವೆ ಗೊತ್ತು? ಕಾಯ್ದೆ ತಂದು, ಕಾನೂನು ತಂದು, ಏನೇನೋ ತಂದು ಏನೇನೋ ಮಾಡ್ತಾರೆ, ಅದು ಬೇರೆ ಮಾತು. ಅಟ್ಲೀಸ್ಟ್ ನಾವರ ಇಂಥ ಗುರುಗಳ ಸಂಪರ್ಕದಾಗ ಇದ್ದವ್ರಾರ, ದೇವಸ್ಥಾನ ಗುಡಿ ಗುಂಡಾರಕ್ಕೆ ಬರೋರರ, 4 ವಚನ ಹೇಳೋರರ ತಿಳ್ಕೋಬೇಕಲ್ಲ. ನಾವರ ಎಲ್ಲರೂ ಒಂದು ಅಂತ ಅನ್ಕೋಬೇಕಲ್ಲ. ನಾವು ಅನ್ಕೊಳ್ಳಿಲ್ಲ ಅಂದ್ರೆ ಇನ್ನು ಅನ್ಕೊಳ್ಳೋರ ಯಾರು? ಇಂಗ್ಲೀಷ್ನಾಗ ಒಂದು ಮಾತಿದೆ, ಇಫ್ ಗೋಲ್ಡ್ ರಸ್ಟ್ ವಾಟ್ ಅಬೌಟ್ ಐರನ್. ಇಫ್ ಗೋಲ್ಡ್ ರಸ್ಟ್ ವಾಟ್ ಅಬೌಟ್ ಐರನ್ ಅಂದ್ರೆ ಬಂಗಾರಕ್ಕೆ ಜಂಗ್ ಹತ್ತಂದ್ರೆ ಕಬ್ಬಿಣದ ಗತಿ ಏನು? ಇನ್ನೊಮ್ಮೆ ಹೇಳಿ. ಬಂಗಾರಕ್ಕೆ ಜಂಗ್ ಹತ್ತಂದ್ರೆ, ಜಂಗ್ ಅಂದ್ರೆ ತುಕ್ಕು, ಕಬ್ಬಿಣದ ಗತಿ ಏನು? ತಿಳಿದವರು, ದೊಡ್ಡವರು, ಬಲ್ಲವರು, ನೀತಿವಂತರು ಅಂತ ಹೇಳೋರ ಅನಾಚಾರ ಮಾಡಕ್ಕೆ ನಿಂತ್ರ ಸಾಮಾನ್ಯ ಮಂದಿ ಗತಿ ಏನ್ರಿ? ಅದಕ್ಕೆ ನಾವು ಮೊದಲನೇ ಸೀನ ದೂರ ಮಾಡೋವರೆಗೂ ಸಮಾಜದೊಳಗೆ ಸಿಹಿ ನಿರ್ಮಾಣ ಆಗೋದಿಲ್ಲ. ಮೊದಲನೇ ಸಿ ಯಾವುದು? ಕ್ಯಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ. ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು ಶರಣರು. ಸಕಲ ಜೀವಾತ್ಮರಿಗೆ, ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಒಂದೇ ಥರ ಇರಬೇಕು. ವರ್ಗ ವರ್ಣ ಲಿಂಗ ತಾರತಮ್ಯದಿಂದ ಸಮಾಜ ನಡಿಬಾರ್ದು. ಸಮಾಜ ನೀತಿಯಿಂದ ನಡಿಬೇಕು, ಪ್ರೀತಿಯಿಂದ ನಡಿಬೇಕು. ನೀತಿ ಪ್ರೀತಿಯ ಕಬಂಧ ಬಾಹುಗಳು ಸಮಾಜವನ್ನು ಅಪ್ಕೊಂಡ ಮೇಲೆ ಎತ್ತಬೇಕೇ ವಿನಃ ಜಾತಿ ಮತ ಪಂಥ ಪ್ರಾಂತ್ಯಗಳ ಭಾವದಿಂದ ಸಮಾಜದೊಳಗಡೆ ಒಡಕು ಮೂಡಬಾರ್ದು. ನೋಡಿದ್ದೀರಿ ಎಂತೆಂಥ ಘೋರ ಕೃತ್ಯಗಳು ನಡೀತಾ ಇದೆ. ತಲೆಗೆ ಗುಂಡಿಟ್ಟು ಹೊಡೆಸ್ಕೋಬೇಕಾಗ್ತದೆ ನಾವು ಭೇದ ಭಾವ ಮಾಡೋದಕ್ಕೆ ಚಾಲೂ ಮಾಡಿದ್ವಿ. ಸೀಳಿ ಒಗಿತಾರ ಒಂದು ಕಾಲಕ್ಕೆ. ಯಾಕೆ? ನಾವು ಮಾಡ್ಕೊಂಡಿರೋದಲ್ಲ. ಮನೆಯೊಳಗಣ ಬೆಂಕಿ ಮನೆಯ ಸುಡುವುದಲ್ಲದೆ ನೆರೆಮನೆಯ ಸುಡುವುದೇ ಬಸವಣ್ಣವ್ರ ಪ್ರಶ್ನೆ. ನಾವೋ ಮನೆಯಾಗ ಬೆಂಕಿ ಹಾಕಿ ಇಟ್ಟಿದ್ದೀವಿ, ಕಿಚ್ಚು ಹಚ್ಚಿ ಇಟ್ಟಿವಿ, ಹೊಲಕ್ಕೆ ಹೋಗಿ ಬಂದು ಮನೆ ಸುಡ್ತು ಅಂದ್ರೆ, ತೋಟಕ್ಕೆ ಹೋಗಿದ್ದೆ ಬರೋದ್ರಾಗ ಮನೆ ಸುಟ್ಟು ಬೂದಿ ಆಗೈತೆ ಅಂದ್ರೆ ಬೆಂಕಿ ಹಚ್ಚಿಟ್ಟೋದ್ರೆ ನಾವಲ್ಲ. ಯಾವ ಕಾರಣಕ್ಕೂ ಯಾರ ನಡುವೆಯೂ ಭೇದ ಭಾವವನ್ನು ಮಾಡಲಾರದೆ ಒಳ್ಳೆಯ ಆಚಾರ ವಿಚಾರಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಪ್ರೀತಿಯನ್ನು ಹಂಚಿ ಪ್ರೀತಿಯನ್ನು ಬಿತ್ತಿ ಪ್ರೀತಿಯನ್ನು ಬೆಳೆದ್ರೆ ಅದಕ್ಕೆ ಸಶಕ್ತ ಸಮಾಜ ಅಂತ ಕರೀತಾರೆ. ಹೊಡಿಬೇಕಿತ್ತು ಚಪ್ಪಾಳೆ, ನೀವು ಹೊಡಿಲಿಲ್ಲ.
ಗಾಬರಿ ಆಗಿರೇನು? ಹೊಡೀರಿ ಚಪ್ಪಾಳೆ ಒಂದ್ಸರಿ ಜೋರಾಗಿ. ಹಿಂಗಲ್ಲ ಚಪ್ಪಾಳೆ ಹೊಡೆಯೋದು. ಒಂದ್ಸರಿ ಹೇಳ್ತೇನೆ, ಲಕ್ಷ್ಯ ಕೊಟ್ಕೋರಿ. ನಮಗಿಂತ ದೊಡ್ಡವರಿಗೆ ಚಪ್ಪಾಳೆ ಹೊಡಿಬೇಕಾದ್ರೆ ನಮಗಿಂತ ಕೈ ಮೇಲೆ ಇರ್ಬೇಕಂತ. ಒಂದ್ಸರಿ ಎಲ್ಲರೂ ಎರಡು ಕೈ ಮೇಲೆ ಎತ್ತಿ ಬಸವಣ್ಣವ್ರಿಗೆ ಚಪ್ಪಾಳೆ ಹೊಡೀರಿ, ಜೋರು ಜೋರು. ಬಸವಣ್ಣವ್ರ ಜೊತೆಗಿದ್ರಲ್ಲ, ಎಷ್ಟು ಲಕ್ಷ ಎಷ್ಟು ಸಾವಿರ ಜನ ಶರಣರು ಎಲ್ಲೆಲ್ಲಿಂದ ಬಂದರು, ಹೆಂಗೆ ಬಂದರು, ಅಂತೂ ಇಂತೂ ಎಲ್ಲರೂ ಬಂದು ಕಲ್ಯಾಣದಾಗ ನಿಂತರು. 800-900 ವರ್ಷದ ಹಿಂದೆ ವಿಚಾರ ಮಾಡಿ ಸೂರ್ಯ ಚಂದ್ರ ಇರೋವರೆಗೂ ಸಮಾಜಕ್ಕೆ ಶಾಶ್ವತ ಬೆಳಕು ಸಿಗಬೇಕಂತ ವಚನ ಬರೆದಿಟ್ಟು ಹೋಗ್ಯಾರಲ್ಲ, ಆ ಎಲ್ಲ ಶರಣರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ. ಎಲ್ಲ ಶರಣರು ಸ್ಟೇಜ್ ಮ್ಯಾಗ ಹಿಂಗೆ ಕೂತಾರಲ್ಲ ಸ್ವಾಮೀಜಿಯವರು, ಇಂಥವ್ರು ಎಷ್ಟು ಮಂದಿ ಅದಾರ ಅಂತ ಹೇಳಿದೆ ಆಗಲ್ಲೇಗ. ಅವ್ರಿಗೆ ನಮಗೇನ್ರ ರಕ್ತ ಸಂಬಂಧ ಐತಿ? ಅವ್ರ ಸಲುವಾಗಿ ನಾವೇನ್ರ ಅದೀವಿ, ನಮ್ಮ ಸಲುವಾಗಿ ಅವ್ರೇನ್ರ ಏನೂ ಇಲ್ಲ. ಆದರೂ ನಮ್ಮನ್ನು ಉದ್ಧಾರ ಮಾಡ್ಬೇಕಂತ ಪರಿತಪಿಸ್ತಾರಲ್ಲ, ಅಂಥ ಎಲ್ಲ ಸಂತ ಆತ್ಮಗಳಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ. ಯಾವ ಕಾರಣಕ್ಕೂ ನಾವು ನಮ್ಮ ತಲೆಯೊಳಗಡೆ ಈ ವಿಚಾರಗಳನ್ನು ಇಟ್ಕೋಬಾರ್ದು, ಮೇಲು ಕೀಳು ಅಂತ. ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರಗಳನ್ನು ಮಾಡಬೇಕು. ಪ್ರೀತಿನ ಬಿತ್ತಿ ಪ್ರೀತಿನ ಬೆಳೆದು ಪ್ರೀತಿನ ಹಂಚಿ ಪ್ರೀತಿನ ಪಡ್ಕೋಬೇಕು. ದಟ್ಸ್ ಆಲ್. ಹೆಂಗಿರ್ತದೆ ಸಮಾಜ? ಸಮಾಜ ನಿರ್ಮಾಣ ಆಗ್ತದೆ, ಸ್ವಚ್ಛ ಸಮಾಜ ನಿರ್ಮಾಣ ಆಗ್ತದೆ, ಸಶಕ್ತ ಸಮಾಜ ನಿರ್ಮಾಣ ಆಗ್ತದೆ. ಎರಡನೇದು ಆಮೇಲೆ ಹೇಳ್ತೀನಿ, ಕ್ರೌರ್ಯದ್ದು. ಮೂರನೇದಕ್ಕೆ ಹೋಗೋಣ, ಕರಪ್ಷನ್. ಗೊತ್ತೈತಿ ನಿಮ್ಗೆ ಕರಪ್ಷನ್ ಅಂದ್ರೆ? ಭ್ರಷ್ಟಾಚಾರ. ಶಬ್ದದಾಗ ಎಷ್ಟು ಚಂದ ಅರ್ಥ ಐತಿ. ಭ್ರಷ್ಟ ಆಚಾರ, ಕೆಟ್ಟ ಕೆಲಸ. ಸಾರಿ ಟು ಆಸ್ಕ್ ದಿಸ್, ಕ್ಷಮಾ ಮಾಡ್ರಿ. ನಮ್ಮ ಊರಾಗ ಒಟ್ಟು ಲಂಚ್ ಇಲ್ಲ ಅನ್ನೋರು ಯಾರು ಇದ್ರ ಕೈ ಎತ್ರಿ. ಬಸವಣ್ಣ. ನಾವು ಒಟ್ಟು ಲಂಚ ಕೊಟ್ಟಿಲ್ಲ ಅನ್ನೋರು ಯಾರು ಇದ್ರ ಕೈ ಎತ್ರಿ. ಬಸವಣ್ಣ. ನಾ ಒಟ್ಟು ಲಂಚ ಕೊಡುವುದಿಲ್ಲ ಇನ್ನು ಮುಂದೆ ಅನ್ನೋರು ಯಾರು ಇದ್ರ ಕೈ ಎತ್ರಿ. ಆಗಲ್ರಿ, ಆಗಲ್ಲ. ಇದೇ ಬೇರೆ, ಅಲ್ಲೊಬ್ರು ಯಾರೋ ಅದ ಬೇರೆ ಅಂತ. ಹಂಗೆಂಗ್ರಿ? ಇದು ಅದು ಒಂದಾದ್ರಷ್ಟ ಜೀವನ. ನಮ್ಮದು ಆಚಾರ ಹೇಳಾಕ ಮುಂದೆ, ಆಚಾರ ಹೇಳಾಕ ಬದನೆಕಾಯಿ ತಿನ್ನಾಕಂತ ಒಂದು ಮಾತಿಲ್ಲ. ಹಂಗಾಗಿ ಅದು ಧೈರ್ಯನೇ ಇಲ್ರಿ. ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು ಕಚೇರಿಗೆ ಯಾರ 4 ರೂಪಾಯಿ ಆಸೆಗೆ ಬದುಕಿ ಕೊಡಲ್ಲ ಅಂತ ಹೇಳೋ ಧೈರ್ಯ ಬೇಡ. ಕೊಡಲ್ಲಪ್ಪ, ಕೊಡಲ್ಲ. ಒಬ್ಬಕ್ಕೆ ಹೆಣ್ಮಗಳಿದ್ದಳು ಕಲ್ಯಾಣದಾಗ, ಕಸ ಹೊಡಿತಿದ್ರು. ಕಲ್ಯಾಣದ ಬೀದಿಯಾಗ ಓಡ್ಯಾಡಿ ಕಸ ಹೊಡೆಯೋ ಹೆಣ್ಮಗಳಿಗೆ ಎಷ್ಟು ಧೈರ್ಯ ಇತ್ತು ನೋಡ್ರಿ. ನಾವು ಕ್ಲಾಸ್ 1 ಆಫೀಸರ್ಸ್ಗೆ ಎಷ್ಟು ಧೈರ್ಯ ಇಲ್ಲ. ಒಂದು ಮಾತು ಹೇಳ್ತಾಳ ಆ ತಾಯಿ, ಬಟ್ಟೆಯಲ್ಲಿ ಹೊನ್ನು ಬಿದ್ದಡೆ ನಾನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಇದೇನು ಸಾಮಾನ್ಯ ಧೈರ್ಯ ಐತಿ? ಬಟ್ಟೆಯಲ್ಲಿ ಹೊನ್ನು ಬಿದ್ದಡೆ ನಾನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದಡೆ ನೀವಿಕ್ಕಿದ ಭಿಕ್ಷೆಯಲ್ಲಿಪ್ಪೆನಾಗಿ ಇಂತಲ್ಲದೆ ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಪಟ್ಟೆನಾದಡೆ ನೀನಾಗಲೇ ಎನ್ನನ್ನದ್ದಿ ನೀನೆದ್ದು ಹೋಗಯ್ಯ ಶಂಭು ಜಕ್ಕೇಶ್ವರ. ಏನು ವಚನ ರೀ ಇದು? ಕಸ ಹೊಡೆಯೋ ಹೆಣ್ಮಗಳು. ಬಟ್ಟೆ ಅಂದ್ರೆ ಹಾದಿ, ದಾರಿ, ರೋಡ್ ಅಂತಾಳ ತಾಯಿ. ಸತ್ಯಕ್ಕ ಹೆಸರು ಹೆಂಗೈತೆ ನೋಡ್ರಿ, ಸತ್ಯಕ್ಕ. ನಮ್ಮ ಹೆಸರ ಬೇರೆ ಇರ್ತವು, ಮತ್ತು ನಾ ಏನು ಒಂದಿಲ್ಲ, ನಿಮಗೆ ಕಳ್ಳಿನೂ ಮಾತು ತಿಳಿತಾವು ಕಾಣ್ತೈತಿ. ಕಳ್ಳಾಗಿನ ಮಾತು ಬೇರೆ ಇರ್ತಾವೆ, ಪಟ್ಟನ ತಿಳಿತಾವೆ. ನಾ ಏನ್ರ ಅಂದೆ ನಿಮಗೆಲ್ಲ ತಿಳಿತಿಲ್ಲ. ಯಾಕಂದ್ರೆ ಹಂಗಿರ್ತೇವೆ ನಾವು. ಹೆಸರು ಬೇರೆ ಇರ್ತವೆ ಮತ್ತು ಕೆಲಸ ಬೇರೆ ಇರ್ತಾವೆ, ಮಾತು ಬೇರೆ ಇರ್ತವೆ, ಆಚಾರ ಬೇರೆ ಇರ್ತಾವೆ, ಕೆಲಸ ಆಗೋದಿಲ್ಲ. ಸತ್ಯಕ್ಕ, ಸತ್ಯಕ್ಕನ ನೋಡಿ ನಾಚ್ಬೇಕು ಅಂಥವು ಮಾತು. ಆಕೆ ಹೇಳ್ತಾಳ ಶಂಭು ಜಕ್ಕೇಶ್ವರಗ, ಪರಮಾತ್ಮಗೆ, ಏ ತಂದೆ ಪರಮಾತ್ಮ, ನಾ ದಿನ ಕಸ ಹೊಡಿತೀನಲ್ಲ ಕಲ್ಯಾಣನ, ನಾ ಕಸ ಹೊಡೆಯೋ ಕಾಲಕ್ಕೆ ಹಾದಿಯಾಗ, ಬಟ್ಟೆ ಅಂದ್ರೆ ಹಾದಿಯೊಳಗೆ ಹೊನ್ನು ಬಿದ್ದಿದ್ರೆ, ಹೊನ್ನು ಅಂದ್ರೆ ಸಂಪತ್ತು, ಬಂಗಾರ, ರೊಕ್ಕ, ಅಪ್ಪಿ ತಪ್ಪಿ, ಈಗೇನು ಬೀಳೋದಿಲ್ಲ ಆ ಮಾತು ಬೇರೆ. ಅವಾಗ ಬಿದ್ದಿರ್ತಿದ್ವು ಅಂತ ಹಾದಿಯಾಗ. ಯಾಕೆ ಬಿದ್ದಿರ್ತಿದ್ವು ಅಂದ್ರೆ ಆಗಿನ ಜನ ಸಂಪತ್ತನ್ನು ಕಸಕ್ಕಿಂತ ಕಡಿ ಅಂತ ನೋಡ್ತಿದ್ರು. ನಾವು ಕಸನ ಸಂಪತ್ತು ನೋಡ್ದಂಗೆ ನೋಡ್ತೀವಿ.
ನಮಗವ್ರಿಗೂ ಭಾರಿ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಯಾವ್ಯಾವ್ದು ಬ್ಯಾಡ್ ಅಂದಿದ್ರು ಅದೆಲ್ಲ ಬೇಕಂತೀವಿ ನಾವು. ಬಸವಣ್ಣವ್ರ ಬ್ರಹ್ಮ ಪದವಿ ಏನು ಅಲ್ಲೇ ಅಂದ್ರೆ ನಾವು ಪಂಚಾಯತಿ ಮೆಂಬರ್ ಪದವಿ ಇದ್ರು ಹೊಲ ಮರಾಕ್ತಾ ಇರೋದೀವಿ ನಾವು. ಅವರು ಅದನ್ನು ಕಸ ಅಂದರು, ನಾವು ಅದನ್ನು ಕಳಸ ಅಂದ್ವಿ. ಹೆಂಗಾಗ್ತದೆ ಅಲ್ಲ? ಮಜಾ ಇಲ್ಲ, ಭಾಳ ಕಷ್ಟ ಇದೆ. ತಪ್ಪಿ ಹಾದ್ಯಾಗ ಹೊನ್ನು ಬಿದ್ದಿತ್ತು ಅಂದ್ರೆ, ಸಂಪತ್ತು ಬಿದ್ದಿತ್ತು ಅಂದ್ರೆ, ನಾನೇನಾರ ಕೈ ಮುಟ್ಟಿ ಅದನ್ನು ತಗೊಂಡೆ ಅಂದ್ರೆ ನಿಮ್ಮ ಮೇಲೆ ಆಣೆ ಹೋಗಿ ದೇವ್ರಿಗೆ ಹೇಳಕತ್ತ, ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ. ಯಾಕೆ? ನನಗೇನು ಬೇಕು ಅಂತ ನಿನಗೆ ಗೊತ್ತದೆ, ನೀ ಏನು ಕೊಟ್ಟಿಯೋ ಅದ್ರಾಗ ನಾ ಜೀವನ ಮಾಡಕತ್ತೀನಿ. ನಾ ಯಾಕೆ ಆಸೆ ಮಾಡಲಿ? ಹಂಗೂ ಹಿಂಗೂ ಏನಾರ ಮನಸ್ಸಿಗೆ ಸ್ವಲ್ಪ ಆಸೆ ಬಂದು ನಾ ಅದಕ್ಕೆ ಕೈ ಹಚ್ಚಿದ್ರೆ, ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದಡೆ ಎನ್ನನ್ನದ್ದಿ ನೀನೆದ್ದು ಹೋಗಯ್ಯ. ಅಯ್ಯೋ ದೇವ್ರೆ, ಹಂಗೇನಾರ ನನ್ನ ಕೈ ತೊಗೊಂಡೋಗಿ ಹೊಲಸು ಮುಟ್ತಂದ್ರೆ, ಹೊಲಸು ನನ್ನ ಎದ್ದಿ ಅಂದ್ರೆ ತಿಳಿತದೆ, ಅದ್ದೋದು ಗೊತ್ತಿದೆ, ಅದ್ದೋದು ನೀರಾಗ ಎದ್ದುತ್ತಾರಲ್ಲ, ನನ್ನ ಮುಗಿಸಿಬಿಡು ಅಂತ. ಏನು ಸ್ವಚ್ಛ ಜೀವನ ರೀ. ಬಸವಣ್ಣವ್ರದ್ದು ಒಂದು ವಚನ ಇದೆ, ಅದನ್ನು ಅವರು ಮಹಾಮಂತ್ರಿಗಳಾದಾಗ ಹೇಳಿದ ವಚನ ಅಂತ ಹೇಳ್ತಾರೆ. ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ. ಏನು ಜೀವನ ರೀ ಅವ್ರಿಗೆಲ್ಲ. ಒಟ್ಟ ಬೇರೆಯವ್ರದ್ದು ನಮಗೆ ಬೇಡ ಅಂತಿದ್ರು ಅವರು. ಬೇರೆಯವ್ರದ್ದು ನಮಗೆ ಬೇಡ, ನಮ್ಮದು ನಮಗೆ ಸಾಕು ಅಂತ ಬದುಕಿದ್ದಕ್ಕನ ಅವ್ರನ್ನ ಗುಡಿಯಾಗಿಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ. ಹಂಗಿದ್ರನ್ನ ಸಮಾಜ ಉಳ್ಯಾಕೆ ಸಾಧ್ಯ ಇದೆ. ಅವ್ರದ್ದು ಇನ್ನೊಂದು ಭಾಳ ಚಂದ ವಚನ ಇದೆ, ಸತ್ಯಕ್ಕೆ ಅವ್ರದ್ದು ವಚನ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಕಾಣ ಶಂಭು ಜಕ್ಕೇಶ್ವರ. ಚಪ್ಪಾಳೆ ಹೊಡೆದ್ರಲ್ಲ, ನಾ ಏನು ಹೇಳೀನಿ ಗೊತ್ತಾತ ನಿಮ್ಗೆ? ನಾ ಖರೆ ಕೇಳಾಕತ್ತೀನಿ, ನಾ ಏನು ಹೇಳಿದೆ ತಿಳಿತನು? ಎದಕ್ಕೆ ಚಪ್ಪಾಳೆ ಬಡಿದ್ರಿ ನೀವು? ಬಂದು ನಾವು ಹೋಗಿ ಬೇರೆಯವ್ರ ಸಂಪತ್ತಿಗೆ ನಾವು ಆಸೆ ಮಾಡಿದೆವು ಅಂದ್ರೆ, ಬೇರೆಯವ್ರದ್ದು ಬೇಕು ಅಂತ ನಾವು ಅಪೇಕ್ಷೆ ಪಟ್ಟೆವು ಅಂದ್ರೆ, ನಾವು ಎಂದೆಂದೂ ಧರ್ಮವಂತರಾಗಕ್ಕೆ ಸಾಧ್ಯ ಇಲ್ಲ. ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನಿತ್ಯ ನೇಮ ಕಾಣ ಶಂಭು ಜಕ್ಕೇಶ್ವರನಲ್ಲಿ. ಇವ ರೆಗ್ಯುಲರ್ ರೂಲ್ಸ್ ನಮ್ಮ ಲೈಫಿಗೆ ಆಗಬೇಕು. ನೀವು ನೋಡ್ತಿರ್ಬೇಕು, ಸಮಾಜದೊಳಗಡೆ ಲಂಚಾವತಾರ ಎಷ್ಟು ಹೆಚ್ಚಾಗಿದೆ ಅಂದರೆ, ಕೊಡಾಕಾಗಲಾರದವ್ರು ಹಿಂದೆ ಉಳಿತಿದ್ದಾರೆ. ಕೊಡಾಕೆ ಯಾರ್ಯಾರಿಗೆ ಅನುಕೂಲ ಐತಿ ಅವರು ಕೊಡಗಟ್ಲೆ ತುಂಬ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ ಶರಣರು ಅತ್ಯಂತ ಸೂಕ್ಷ್ಮವಾಗಿ, ಸೂಚ್ಯವಾಗಿ, ಸೂಕ್ತವಾಗಿ ತಮ್ಮ ವಚನಗಳ ಮೂಲಕ ಒಂದೊಂದು ಹೊಳಪಿನ ನಕ್ಷತ್ರ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಪಾಲಿಸ್ಬೇಕು, ಜೀವನದೊಳಗಡೆ ಪಾಲಿಸ್ಬೇಕು. ಕೈ ಸ್ವಚ್ಛ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹಿಂದೆ ಹಳೆ ಊರುಗಳಿಗೆ ಹೇಳ್ತಿದ್ರು, ಈಗ ಊರಾಗಿ ಮಾತಿಲ್ಲ. ಕೈ ಕಚ್ಚಿ ಬಾಯಿ ಭಾಳ ಸ್ವಚ್ಛ ಇರಬೇಕಂತ ಒಂದು ಮಾತು ಹೇಳ್ತಿದ್ರು. ಇದೇನು ಸಣ್ಣ ಮಾತು? ಕೈ ಕಚ್ಚಿ ಬಾಯಿ ಸ್ವಚ್ಛ ಇರ್ಬೇಕಂತ. ಸಮಾಜ ಹೆಂಗಿರ್ತೈತೆ ಹೇಳ್ರಿ? ಕೈಲಾಸ ಇದ್ದಂಗೆ ಇರ್ತದೆ. ಕೈ ಸ್ವಚ್ಛದ ಜನ ಇದ್ರು ಅಂದ್ರೆ ಊರು ಹೆಂಗಿರ್ತದೆ ಹೇಳ್ರಿ? ಕಾಗದ್ದಾಗಿದ್ದಷ್ಟು ಕೆಲಸ ಊರಾಗಿಲ್ಲ. ಈಗ ಅಲ್ಲೆಲ್ಲೇ ಹೊಂಟವು, ಆಫೀಸ್ ಟು ಆಫೀಸ್, ಊರಾಗ ಬರೋಲು ಗಟ್ರ. ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ಆಗ್ರಹ ಮಾಡಿಕೊಳ್ತೀನಿ, ಸಮಾಜವನ್ನು ಸಶಕ್ತಗೊಳಿಸೋದು, ಆರೋಗ್ಯಪೂರ್ಣಗೊಳಿಸೋದು, ಸತ್ವಪೂರ್ಣಗೊಳಿಸೋದು, ಸತ್ಯಯುತವನ್ನಾಗಿ ಮಾಡೋದು ಯಾರೋ ಒಬ್ರದಿಬ್ಬರದ ಜವಾಬ್ದಾರಿ ಅಲ್ಲ, ಅದು ಎಲ್ಲರದು ಜಿಮ್ಮೆದಾರಿ. ಪ್ರತಿ ನಾಗರಿಕನಿಗೂ ಅದರಲ್ಲಿ ಹೊಣೆಗಾರಿಕೆ ಇದೆ. ಮಾಡಬೇಕಾಗಿರೋದು ಏನು ಅಂದರೆ, ನಾವು ಯಾರನ್ನ ಆರಾಧನೆ ಮಾಡ್ತೇವೋ ಅವರ ತತ್ವಗಳನ್ನು ಅನುಪಾಲನೆ ಮಾಡೋಕ್ಕೆ ಚಾಲು ಮಾಡಬೇಕು. ಯಾಕೆ ಬರ್ತದೆ ಕ್ರೌರ್ಯ? ದಯವಿಲ್ಲದ ಧರ್ಮ ಅದೇ ಉದಯ. ಬಸವಣ್ಣವ್ರ ಪ್ರಶ್ನೆ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ನಾಟ್ ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್ಸ್, ಈವನ್ ಇನ್ ಅನಿಮಲ್ಸ್ ಆಲ್ಸೋ. ಬಸವಣ್ಣ ಹ್ಯಾಸ್ ಟೋಲ್ಡ್. ಬರೀ ಮನುಷ್ಯರಷ್ಟೇ ಅಲ್ಲ,
ಪ್ರಾಣಿ ಪಕ್ಷು ಕ್ರಿಮಿ ಕೀಟದಾಗೂ ನಾವು ಪ್ರೀತಿ ತೋರಿಸ್ಬೇಕು, ದಯಾ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕಂತ ಬಸವಣ್ಣವ್ರು ಹೇಳ್ಯಾರ. ಹಂಗ ಕರುಣ ರಸದ ಕೋಡಿ ಎದ್ಯಾಗ ಹರಿತಿತ್ತು ಅಂದ್ರೆ ಹೆತ್ತವ್ರನ್ನ ಹಾದ್ಯಾಗ ಬಿಟ್ಟು ಬರಕ್ಕೆ ಮನಸ್ಸು ಬರ್ತೈತಿ? ಅಪ್ಪ ಅವನು ಇದು ವೃದ್ಧಾಶ್ರಮದಾಗ ಇಡಾಕಾಗ್ತೈತಿ? ಅಣ್ಣ ತಮ್ಮ ಬೀದ್ಯಾಗ ನಿಂತು ಜಗಳಾಡಕ್ಕಾಗ್ತೈತಿ? ಗಂಡ ಹೆಂಡತಿ ಬೆಳಿಗ್ಗೆ ಎದ್ರು ಹೊಡೆದಾಡಕ್ಕೆ ಚಾಲು ಆಗ್ತೈತಿ? ಮಕ್ಕಳು ಎಲ್ಲರೂ ಬಡದಾಡಿ ಊರ್ನ ಅಸಹ್ಯ ಮಾಡಕ್ಕೆ ಸಾಧ್ಯ ಆಗ್ತೈತಿ? ಇಲ್ಲ. ಅಂತನ ನಾವು ಶರಣರ ಸಂದೇಶಗಳನ್ನ ಪಾಲನೆ ಮಾಡಬೇಕು. ದಯವೇ ಧರ್ಮ ಅಂತಂದಾರ ಅವರು. ಇಟ್ ಈಸ್ ದ ರಿಯಲ್ ಧರ್ಮ. ನಿಜವಾದ ಧರ್ಮ ಯಾವುದಂದ್ರೆ ದಯೆ, ಕರುಣೆ, ಅನುಕಂಪ, ಮರ್ಸಿ. ಇಟ್ಸ್ ಎ ಗ್ರೇಟೆಸ್ಟ್ ಲ್ಯಾಂಗ್ವೇಜ್. ಡಫ್ ಕ್ಯಾನ್ ಹಿಯರ್, ಬ್ಲೈಂಡ್ ಕ್ಯಾನ್ ಸಿ, ಡಂಪ್ ಕ್ಯಾನ್ ಸ್ಪೀಕ್. ದಯೆ ಅನ್ನೋದು ಎಂಥ ಭಾಷೆ ಅಂದ್ರೆ ಕಿವುಡಿಗೆ ಕೇಳಿಸ್ತದೆ, ಕುರುಡಿಗೆ ಕಾಣಿಸ್ತದೆ, ಮೂಕಿಗೆ ಮಾತಾಡಕ್ಕೆ ಬರ್ತದೆ. ಸಮಾಜ ಸ್ವರ್ಗ ಆಗ್ತದೆ. ನಾವೆಲ್ಲರೂ ಅಪ್ಪಿರಲಿ, ಅವು ಇರಲಿ, ಮಗ ಇರಲಿ, ಮಗಳಿರಲಿ, ಅಜ್ಜಿರಲಿ, ಆಯಿ ಇರಲಿ, ದೊಡ್ಡವ್ರಿರಲಿ, ಸಣ್ಣವ್ರಿರಲಿ, ಕಲ್ತವ್ರಿರಲಿ, ಕಲೀಲಾರ್ದವ್ರು ಇರಲಿ, ಹೆಣ್ಮಕ್ಳಿರಲಿ, ಗಂಡ್ಮಗಳಿರಲಿ, ಹಳ್ಳಿಯಾಗಿರಲಿ, ದಿಲ್ಲಾಗಿರಲಿ, ನನ್ನ ಪಾತ್ರ ನಮ್ಮ ಸಮಾಜವನ್ನು ಸಶಕ್ತ ಮಾಡೋದಕ್ಕೆ ಏನೈತಿ ಅಂತ ವಿಚಾರ ಮಾಡಬೇಕು. ನಾ ಏನು ಮಾಡಿದ್ರೆ ನಮ್ಮ ಸಮಾಜ ಸಶಕ್ತ ಆಗ್ತೈತಿ, ಆರೋಗ್ಯವಂತ ಆಗ್ತೈತಿ, ನಾಡಿಗೆ ದೇಶಕ್ಕೆ ಏನಾದರೂ ಕೊಡಕ್ಕೆ ಸಾಧ್ಯ ಆಗ್ತೈತಿ ಅಂತ ಆಲೋಚನೆ ಮಾಡಬೇಕು. ಮನ್ಯಾಗ ಸಣ್ಣ ಸಣ್ಣ ಕ್ರಮಗಳನ್ನು, ಉಪಕ್ರಮಗಳನ್ನು ಆರಂಭ ಮಾಡಬೇಕು. ಮನೆಯೊಳಗೆ ಎಲ್ಲ ಮಂದಿ ಕೂಡಿ ಕೂತು ಊಟ ಮಾಡೋ ರೂಢಿ ಚಾಲು ಮಾಡಬೇಕು. ನಾವು ಬರೀ ಗುಡಿಯಾಗ ಬಂದಾಗ ಅಷ್ಟೇ ಕೂಡಿ ಕೂತು ಊಟ ಮಾಡಿ ಸಮಾಜ ಉಳಿಬೇಕು, ಧರ್ಮ ಉಳಿಬೇಕಂದ್ರೆ ಆಗೋದಿಲ್ಲ. 4 ಮಂದಿ, 5 ಮಂದಿ, 6 ಮಂದಿ, 8 ಮಂದಿ, 10 ಮಂದಿ, ಎಷ್ಟು ಮಂದಿರೇ ಇರಲಿ, ಮನ್ಯಾಗ ಮಂದಿ ಎಲ್ಲ ಕೂಡಿ ಕೂತು ಊಟ ಮಾಡೋ ಪದ್ಧತಿ ಬಂದ್ರೂ ಚಂದ. 3 ಹೊತ್ತು ಆಗಲಿಲ್ಲ ಬಿಡ್ರಿ, ನೌಕರಿ ಮಾಡೋರು, ಕೆಲಸ ಮಾಡೋರು, ಹೊರಗೆ ಹೋಗೋರು, ವ್ಯವಹಾರದವರು ಇದ್ರೆ ಇರಲಿ. ದಿನದಾಗ 1 ಹೊತ್ತರ ಮನೆ ಮಂದಿ ಎಲ್ಲ ಕೂಡಿ ಊಟ ಮಾಡ್ಬೋದಲ್ಲ? ಆಗ್ತೈತೆ ಅಂತೀರೋ ಇಲ್ಲಂತೀರೋ? ನಾವು ಇದನ್ನೂ ಮಾಡಲಿಲ್ಲ ಅಂದ್ರೆ ಮಾಡೋದರ ಏನು? ಇದು ಸಮಾಜವನ್ನು ಸಶಕ್ತಗೊಳಿಸೋದಕ್ಕೆ ಅತ್ಯಂತ ಆರಂಭದ ಹೆಜ್ಜೆ. ಮನಿ ರಿಪೇರಿ ಆಗಬೇಕು, ಮನಸ್ಸು ರಿಪೇರಿ ಆಗಬೇಕು, ಮನುಷ್ಯ ರಿಪೇರಿ ಆಗಬೇಕು. ಮನಿ, ಮನಸ್ಸು, ಮನುಷ್ಯ ರಿಪೇರಿ ಆದ ಅಂದ್ರೆ ಪ್ರಪಂಚ ಆಟೋಮೆಟಿಕ್ ರಿಪೇರಿ ಆಗ್ತೈತಿ. ಆಟೋಮೆಟಿಕ್ ರಿಪೇರಿ ಆಗ್ತೈತಿ. ನಂಬರ್ 1, ಮನಿ ಮಂದಿಯೆಲ್ಲ ಕೂಡಿ ಕೂತು ಊಟ ಮಾಡೋ ಪದ್ಧತಿ ಇಟ್ಕೋಬೇಕು. ನಂಬರ್ 2, ನಾವೇನು ಊಟ ಮಾಡ್ತೀವಿ ಅದು ನಮ್ಮದ ಊಟ ಇರಬೇಕು. ಇನ್ನೊಮ್ಮೆ ಹೇಳಿ, ನಮ್ದೇನು ಪ್ರಸಾದ ಇರ್ತದಲ್ಲ, ಊಟ ಇರ್ತೈತಲ್ಲ, ಅದು ನಮ್ಮದೇ ಇರ್ಬೇಕು. ನಮ್ಮದು ಅಂದ್ರೆ ನಮ್ಮ ದೇಶದ, ನಮ್ಮ ಜನರದ. ಈಗೆಲ್ಲ ಬೇರೆ ಬೇರೆ ದೇಶದ್ದು ಬಂದವಲ್ಲ, ಪಾಪ ನಿಮಗೇನು ಗೊತ್ತಿರಕ್ಕಿಲ್ಲ, ಹೊರಗೆ ಹೋಗಿರಕ್ಕಿಲ್ಲ, ಯಾವ ದೇಶದ್ದು ಬಂದವು. ತಪ್ಪಿ ಯಾವಾಗರ ಒಮ್ಮೆ ಹೋಟೆಲ್ನಾಗ ಹೋಗಿ ಊಟ ಮಾಡಿದ್ರೆ, ದಾಬಾದಾಗ ಹೋಗಿ ತಿಂದು ಬಂದ್ರೆ ಏನು ತಪ್ಪಿಲ್ಲ. ಅನಾನುಕೂಲ ಇತ್ತಪ್ಪ, ಎಲ್ಲೋ ಹೋಗಿದ್ವಿ, ಯಾರೂ ನಮ್ಮವ್ರಿಲ್ಲ ಅಂಥ ಕಾಲದಾಗ ಸ್ವಚ್ಛ ಒಂದು ಉಪಹಾರ ಗೃಹದಾಗ ಹೋಗಿ ಅದನ್ನು ಪ್ರಸಾದ ಅಂತ ಕಣ್ಣು ಒತ್ಕೊಂಡು ತಿಂದ್ರೆ ತಪ್ಪಿಲ್ಲ. ಮುಂಜಾನೆ ಎದ್ದ ತಕ್ಷಣ ಹೋಗಿ ಅಲ್ಲೇ ಕುಂತ್ರೆ ಅವು ಅಂತ ಬಾ ಯಾವ ನಿಮ್ಮೂರಾಗಿಲ್ಲ ದಾಬಾ ಏನೋ ಇಲ್ಲಲ್ಲ, ನಿಮ್ಮೂರಾಗ ಇರೋಕ್ಕಿಲ್ಲ. ಏನದು ಏನ್ರಿ ಅವು? ಏನು ದಾಬಾ ಅಂದರೆ ಹೊರಗು ಕುಡಿದು ಒಳಗೆ ಬಂದು ದಬಾ ದಬಾ ಬೀಳುವುದಕ್ಕೆ ದಾಬಾ ಅಂತ. ನಾ ಹೇಳಿದ್ನಲ್ಲ, ನಮ್ಗೆ ಎಲ್ಲೂ ಯಾರೂ ನಮ್ಮವ್ರಿಲ್ಲಪ್ಪ ಅಂಥ ಜಾಗದಾಗ ಒಂದು ತುತ್ತು ಏನರ ಪ್ರಸಾದ ಅಂತ ತಿಂದ್ರೆ ಚಲೋ. ಏನ್ರಿ ಮನಿ ಮಂದಿಯೆಲ್ಲ ಕೂತು ಫ್ಯಾಷನ್ ಮಾಡ್ದಂಗೆ ದಿನ ಹೋಟೆಲ್ಗೆ ಹೋಗೋದ, ಡೈಲಿ ಟಿಫಿನು ಅಲ್ಲೇ, ಲಂಚು ಅಲ್ಲೇ, ಸ್ನ್ಯಾಕ್ಸು ಅಲ್ಲೇ, ಡಿನ್ನರು ಅಲ್ಲೇ. ಪುಣ್ಯಕ್ಕೆ ಮಕ್ಕಳಕ್ಕರ ಇಲ್ಲಿ ಯಾಕೆ ಬರ್ತಾರೋ ಏನು? ಯಾರೇನ್ರ ಮಾಡುವಲ್ರೇಕ, ಕೊನೆ ಪಕ್ಷ ನಾವರ ನಮ್ಮ ಆಹಾರ ಪದ್ಧತಿ ಚಲೋ ಊಟ ಮಾಡಿಸ್ರಿ. ಹುಡುಗರಿಗೆ ಮಾಡಿಕೊಡ್ರಿ, ಮುಂಜಾನೆದ್ದು 2 ಬಿಸಿ ರೊಟ್ಟಿ, ಅದ್ರ ಮ್ಯಾಗ ಇಡ್ರಿ ಒಂದು ಚಲೋ ಬೆಣ್ಣೆ ಕಣ್ಣಿ, ಸುಮ್ಮನೆ ಒಂದು ಚಿಟಿಕೆ ಖಾರ ಪುಡಿ ಉದುರಿಸಿ ನೋಡ್ರಿ. ತಿಂದು ಸಾಲಿಗೆ ಹೋದ್ರೆ ಹುಡುಗರು ಮಾಸ್ತರ್ ಹೆದರ್ಲಿಲ್ಲ ಅಂದ್ರೆ ಕೇಳ್ರಿ. ಅಪ್ಪ ಅವ್ರನ್ನ ಕೇಳ್ರಿ, ಅದ್ರ ಬಗ್ಗೆ ಒಂದು ತಿಂಗಳು ಮಾತಾಡ್ತಾರೆ ಆಹಾರ ಪದ್ಧತಿ ಬಗ್ಗೆ. ಅವ್ರದ್ದು ಮೇನ್ ರಿಸರ್ಚ್ ಅದ್ರ ಬಗ್ಗೆ ಇದೆ. ನಮ್ಮ ಮನೆಯಾಗ ನಾವು ಏನು ತಿನ್ನಿಸ್ತಿದ್ದೀವಿ, ಏನು ತಿಂತಿದ್ದೀವಿ ಅನ್ನೋ ಕಲ್ಪನಾ ಇಲ್ಲರಿ. ನಿನ್ನೆ ಒಂದು ಊರಿಗೆ ಪ್ರವಚನಕ್ಕೆ ಹೋಗಿದ್ದೆ, ಎಲ್ಲ ಕೂಡಿಸಿ 80 ಮಂದಿ ಇದ್ದಿದ್ದಿಲ್ಲ, ಊರಾಗ 6000 ಮಂದಿ ಅದಾರ.
ಎಲ್ಲ ಕೂಡಿಸಿ 80 ಮಂದಿ ಇದ್ದಿದ್ದಿಲ್ಲ. 8-9 ಹುಡುಗರು ಮುಂದೆ ಕೂತಾರ. ಎಲ್ಲರ ಕೈಯಾಗೂ ಕುರ್ಕುರೆ ಪ್ಯಾಕೆಟ್ ಅದಾವ. ಅಲ್ರಿ ನಾನರ ಹೆಂಗೆ ಹೇಳ್ರಿ? ಅವ್ರನ್ನ ಕಳಿಸ್ಯಾರ ತೊಗೊಂಡು ಹೋಗೋ ಕಡೆ ಮನ್ಯಾಗ ಗದ್ದಲ ಮಾಡಬೇಡಂತ. ಹುಡುಗರು ಕುರ್ಕುರೆ ತಿಂದ್ರೆ ಆರೋಗ್ಯವಂತ ಆಗ್ತಾರು. ಕುರ್ಕುರೆಗೇನು ಪೌಷ್ಟಿಕಾಂಶ ತುಂಬಿ ಪ್ಯಾಕ್ ಮಾಡಿ ಕಳಿಸ್ಯಾರು. ಇಬ್ಬರು ಡಾಕ್ಟರ್ ಅದಾರ ಕೇಳ್ರಿ, ನ್ಯೂರೋ ಸರ್ಜನ್ ಅದಾರ, ನಿಮ್ಮ ಡಾಕ್ಟರ್ ಅದಾರ. ಮನುಷ್ಯನ ಶರೀರ ಬರ್ಬಾದ್ ಮಾಡಕ್ಕೆ ಏನೇನು ಬೇಕು ಎಲ್ಲ ಅದ್ರಾಗ ಪ್ಯಾಕ್ ಮಾಡ್ಯಾರ. ಅದನ್ನ ನಾವು ರೊಕ್ಕ ಕೊಟ್ಟು ತಂದು ಕುಂತ ನೀವಂತಗ ಮೊನ್ನೆ ಒಂದು ಯಾವುದೋ ನೋಡಿದೆ ಟಿವಿಯಾಗ, ಅವ ಒಂದೇನೋ ಕುಡಿತಾನ, ಡೈನೋಸಾರ ಹೆದರಿ ಬಿಡ್ತೈತೆ ಅವಂಗ. ಯಾವುದದು? ಪಾಪ ನಿಮಗೇನು ಗೊತ್ತಿಲ್ಲ. ಸ್ವಲ್ಪ ಆಹಾರ ಪದ್ಧತಿ ಬಗ್ಗೆ ಕಾಳಜಿ ಮಾಡಿ. ಹುಡುಗರಿಗೆ ತಿನ್ನಕ್ಕೆ ಕೊಡಬೇಕು. ಏನು ಕೊಡಬೇಕು? ಅವ್ರು ತಿಂದ್ರೆ ತಾಕತ್ತು ಬರಬೇಕು, ಅಂಥದ್ದು ಕೊಡ್ಬೇಕು. ನಾವು ಸಣ್ಣವ್ರು ಇದ್ದಾಗ ಶಾಲೆಯಿಂದ ಮನೆಗೆ ಬಂದ್ರೆ ತಿನ್ನಂಗಾಗೈತಿ ಅಂದ್ರೆ ನಮ್ಮ ಅವು ತಿನ್ನಕ್ಕೆ ಕೊಡ್ತಿದ್ರು. ಏನು ಕೊಡ್ತಿದ್ರು? ಒಂದು ಮುಟ್ಟಿಗೆ ಹುರಿದಿದ್ದು ಶೇಂಗಾ ಕಾಳು ಕೊಡ್ತಿದ್ರು. ಅವನ್ನ ಕಿಶೆದಾಗ ತುಂಬಿಡ್ತಿದ್ವಿ ಫುಲ್ ಪ್ಯಾಕ್, ಬ್ಯಾಗ್ ರೆಡಿ. ತಡಿ ಅಂತಿದ್ದಳು. ಒಂದು ಕಣ್ಣಿ ಬೆಲ್ಲ ತೊಗೊಂಡು ಅಂಗೈಯಾಗಿ ಇಡ್ತಿದ್ದಳು. ನಾವು ಅದನ್ನು 2 ಸಲ ಜಗ್ತಿದ್ವಿ, ಅದರಲ್ಲಿ ಪೇಸ್ಟ್ ಆಗ್ತಿತ್ತು. ಹಾಂ, ಶೇಂಗಾ ಕಾಳು ಮುಗಿಯೋ ಮಟ್ಟ ಬೆಲ್ಲ ಕಂಪ್ನಿ ಕೊಡ್ತಿತ್ತು. ಇಷ್ಟ ನನ್ನ ಪ್ರಾರ್ಥನೆ. ಆಹಾರ ಪದ್ಧತಿ, ವಸ್ತ್ರ ಪದ್ಧತಿ, ಆಚರಣಾ ಪದ್ಧತಿ ನಮ್ಮವು, ನಮ್ಮ ಹಿಂದಿನ ಹಿರಿಯರವು, ಶರಣ ಪರಂಪರೆ ಮೆಚ್ಚುವಂಥವು, ಸ್ವಾಮಿಗಳ ಆಶೀರ್ವಾದ ಮಾಡುವಂಥವು ಇದ್ವು ಅಂದ್ರೆ ಸಮಾಜಕ್ಕೆ ಶಕ್ತಿ ಬರುತ್ತೆ ಅಂತ ಆಶಿಸಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.